ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಬಾಯ್ಲರ್ ಆಪರೇಷನ್ ಇಂಜಿನಿಯರ್ಗೆ ಬೇಕಾಗಿರತಕ್ಕಂಥ ಒಂದು 1 ಮಾರ್ಕ್ ಕ್ವಶನಲ್ಲಿ ಏನಪ್ಪ ಅಂತಂದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು 50 ಕ್ವಶನ್ಸನ್ನು ನಾನಿಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತಂದ್ರೆ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ, ಮತ್ತೇನಂದರೆ ಒಂದು ಎಕ್ಸ್ಪ್ಲನೇಷನ್ ಮಾಡ್ತೀನಿ, ನಿಮಗೆ ಒಂದು ಸೈಡಲ್ಲಿ ಏನಪ್ಪ ಅಂತಂದರೆ ಒಂದು ಸ್ಕ್ರೀನ್ಶಾಟನ್ನು ನಾನಲ್ಲಿ ಕೊಟ್ಟಿರ್ತೀನಿ. ಸೊ ನೋಡ್ತಾ ನೀವು ಏನಪ್ಪ ಅಂತಂದರೆ ಒಂದು ಕಲ್ಕೋಬೋದಲ್ಲಿ. ಸೊ ಸ್ಟಾರ್ಟ್ ಮಾಡೋಣ. ಅಂದರೆ ಮ್ಯಾಕ್ಸಿಮಮ್ ಒಂದು 50 ಕ್ವಶನ್ ನಾನಿಲ್ಲಿ ನಿಮಗೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಇವತ್ತು. ಓಕೆ, 51 ಕ್ವಶನ್ ಏನಿದೆಯಪ್ಪ ಅಂತಂದರೆ ವಾಟರ್ ಟೆಂಪ್ರೇಚರ್ ಆ್ಯಟ್ ಹೈಡ್ರಾಲಿಕ್ ಟೆಸ್ಟಿಂಗ್ ಶಾಲ್ ಬಿ ಇನ್ ದ ರೇಂಜ್ ಆಫ್. ಅಂದರೆ ಏನಪ್ಪ ಅಂತಂದರೆ ನಾವು ಹೈಡ್ರಾಲಿಕ್ ಟೆಸ್ಟ್ ಮಾಡಬೇಕಂತಂದರೆ ವಾಟರ್ ಟೆಂಪ್ರೇಚರ್ ಎಷ್ಟು ಇರಬೇಕು? ಸೊ ದ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಎಷ್ಟಿದೆ ಇಲ್ಲಿ? 20 ರಿಂದ 50 ಡಿಗ್ರಿ ಸೆಲ್ಸಿಯಸ್, ಅಂದರೆ 20 to 50 ಡಿಗ್ರಿ ಸೆಲ್ಸಿಯಸ್ವರೆಗೂ ನಮಗೆ ವಾಟರ್ ಟೆಂಪ್ರೇಚರ್ ಬೇಕಾಗುತ್ತೆ ಹೈಡ್ರಾಲಿಕ್ ಟೆಸ್ಟಿಂಗ್ ಮಾಡಬೇಕು ಅಂತಂದರೆ. ಸೊ 52 ಕ್ವಶನ್ಸ್ ಏನಪ್ಪ ಅಂದರೆ 52ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಫಾರ್ ಬಾಯ್ಲರ್ ಫಿಟ್ಟಿಂಗ್ ಆಫ್ ಕ್ಯಾಸ್ಟ್ ಐರನ್ ಮಟೀರಿಯಲ್ ಕ್ಯಾನ್ ಬಿ ಯೂಸ್ಡ್ ಇನ್ ಕೇಸ್ ಆಫ್. ಅಂದರೆ ಬಾಯ್ಲರ್ ಫಿಟ್ಟಿಂಗಾಗಿ ನಾವು ಏನಪ್ಪ ಅಂತಂದರೆ ಕ್ಯಾಸ್ಟ್ ಐರನನ್ನು ಬಳಸಬೇಕಂದ್ರೆ ಎಷ್ಟೊಂದು ಪ್ರೆಷರಲ್ಲಿ ಇರಬೇಕಾಗತ್ತೆ? ಪ್ರೆಷರ್ ಆಫ್ 150 PSI ವರೆಗೂ ನಡೆಯುತ್ತೆ ಅಲ್ಲಿ. ಸೊ ನೋಡಿ, 150 PSI ವರೆಗೂ ನಮಗೆ ಪ್ರೆಷರಲ್ಲಿ ಇರುತ್ತೋ ಅಲ್ಲಿ ನಾವು ಏನಪ್ಪ ಅಂತಂದರೆ ಬಾಯ್ಲರ್ ಫಿಟ್ಟಿಂಗಾಗಿ ಕ್ಯಾಸ್ಟ್ ಐರನ್ ಮಟೀರಿಯಲ್ ನಾವು ಅಲ್ಲಿ ಯೂಸ್ ಮಾಡ್ಕೊಳ್ಬೋದಾಗಿದೆ. ಓಕೆ, ಸೊ 53ನೇ ಕ್ವಶನ್ನು. ಓಕೆ, ಸೇಫ್ಟಿ ವಾಲ್ವ್ ಹ್ಯಾವಿಂಗ್ ಸೀಟ್ ಡಯಾಮೀಟರ್ ನಾಟ್ ಲೆಸ್ ದೆನ್ 32 mm ಶುಡ್ ರೀಸೆಟ್ ಆ್ಯಟ್. ಅಂದರೆ ಈ ಕ್ವಶನದ ಅರ್ಥ ಏನಂತಂದರೆ, ನಮಗೆ ಒಂದು ಸೇಫ್ಟಿ ವಾಲಲ್ಲಿ ಬಳಸಿರ್ತಕ್ಕಂಥ ಒಂದು ಸೀಟ್ ಡಯಾಮೀಟರ್ ಏನು ಬರುತ್ತೆ, ಅದರ ಸೀಟ್ ಡಯಾಮೀಟರ್ ಅಕಸ್ಮಾತ್ ಏನಪ್ಪ ಅಂತಂದರೆ 32 mm ಇಂತಲೂ ಏನಪ್ಪ ಅಂತಂದರೆ ಒಂದು ಜಾಸ್ತಿ ಇತ್ತು ಅಂತಂದರೆ, ನಾಟ್ ಲೆಸ್ ದೆನ್ ಅಂದರೆ 32 mm ಗಿಂತ ಕಡಿಮೆ ಇರಲಿಲ್ಲ ಅಂತಂದರೆ ಅದು ಎಷ್ಟು ಒಂದು ಪ್ರೆಷರ್ ನಿಮಗೆ ರೀಸೆಟ್ ಆಗಬೇಕು? ಅಟ್ಲೀಸ್ಟ್ ದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡಿ ಆಪ್ಷನ್ ಎ ಅಂತಲೂ ಕೊಡ್ಬೋದಲ್ಲಿ ನೀವು ಒಂದೊಂದ್ಸತಿ. ಅದಕ್ಕೆ ಏನಂತಂದರೆ ಈ ಒಂದು ಸೆಂಟೆನ್ಸನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ಏನಿದೆ ನೋಡಿ ಇಲ್ಲಿ ಆಪ್ಷನ್ ಬಿ ಅಂತ ಏನಿದೆ ಇಲ್ಲಿ, ಅಟ್ಲೀಸ್ಟ್ 2.5% ಬಿಲೋ ಬಟ್ ನಾಟ್ ಮೋರ್ ದೆನ್ 5% ಬಿಲೋ ದ ಸೇಫ್ಟಿ ವಾಲ್ವ್ ಸೆಟ್ ಪ್ರೆಷರ್. ನೋಡಿ, 2.5 ಬಿಲೋ ಇರಬಾರ್ದು ಮತ್ತು ನಾಟ್ ಮೋರ್ ದೆನ್ 5% ಬಿಲೋ ದ ಸೇಫ್ಟಿ ವಾಲ್ವ್ ಸೆಟ್ ಪ್ರೆಷರ್ ಅಂತಲೇ ಕೊಟ್ಟಿರ್ತಾರೆ. ಓಕೆ, ಸೊ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನಂತಂದರೆ 54ನೇ ಒಂದು ಕ್ವಶನ್ನು, ಅಂದರೆ 54th. ಫಾರ್ ಬಾಯ್ಲರ್ ಪ್ರೆಷರ್ ಆಫ್ 20 kg/cm², ದ ಪ್ರೆಷರ್ ಗೇಜ್ ಐಡಿಯಲ್ ರೇಂಜ್ ಶುಡ್ ಬಿ. ಅಂದರೆ ಇವಾಗ ಒಂದು ಬಾಯ್ಲರ್ ಪ್ರೆಷರ್ ಏನಂತಂದರೆ ನಮಗೆ ಒಂದು 20 kg/cm² ಇದೆ, ಅದಕ್ಕೆ ಬಳಸ್ತಕ್ಕಂತಹ ಒಂದು ಏನಪ್ಪ ಅಂತಂದರೆ ಪ್ರೆಷರ್ ಗೇಜ್ದು ಒಂದು ಏನಪ್ಪ ಅಂತಂದರೆ ಒಂದು ಐಡಿಯಲ್ ರೇಂಜ್ ಎಷ್ಟು ಇರಬೇಕು ಅಂತಂದರೆ ಇದರ ದುಪ್ಪಟ್ಟಾಗಿರಬೇಕು. ಯೂಶ್ವಲಿ ಏನಪ್ಪ ಅಂತಂದರೆ ಕೊಟ್ಟಿರ್ತಕ್ಕಂಥ ಬಾಯ್ಲರ್ ಪ್ರೆಷರ್ ಒಂದು ದುಪ್ಪಟ್ಟಾಗಿರಬೇಕು ಅನ್ನೋದೇ ಒಂದು ಇಲ್ಲಿ ಕಾನ್ಸೆಪ್ಟ್ ಇರುತ್ತೆ. ಸೊ 54ನೇ ಒಂದು ಕ್ವಶನ್ಗೆ ಏನಪ್ಪ ಅಂತಂದ್ರೆ ನಮ್ಮ ಆನ್ಸರ್ ಏನಪ್ಪ ಅಂತಂದರೆ 0 to 40 kg/cm². ಸೊ ದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ನೋಡಿ 55ನೇ ಒಂದು ಕ್ವಶನ್ನು. ಬಾಯ್ಲರ್ ರಿಜಿಸ್ಟ್ರಿ ನಂಬರ್ ಶಾಲ್ ಬಿ ಎನ್ಗ್ರೇವ್ಡ್ ಆನ್ ಬಾಯ್ಲರ್. ಅಂದರೆ ಇಲ್ಲೇನು ಕೊಟ್ಟಿದ್ದಾರೆ ಅಂತಂದರೆ ಕ್ವಶನಲ್ಲಿ ಬಾಯ್ಲರ್ ರಿಜಿಸ್ಟ್ರಿ ನಂಬರ್ ಅಂತ ಒಂದು ಬಾಯ್ಲರ್ ನಂಬರ್ ಅಂತ ಕೊಟ್ಟಿರ್ತಾರೆ. KTK ಏನಪ್ಪ ಅಂತಂದರೆ 5411, 52, 5388 ಈ ಥರ ಕೊಟ್ಟಿರ್ತಾರೆ. ಸೊ ದಟ್ ಈಸ್ ಏನಪ್ಪ ಅಂದರೆ ಬಾಯ್ಲರ್ ರಿಜಿಸ್ಟ್ರಿ ನಂಬರ್ ಅಂತ ಬರುತ್ತೆ. ಅದನ್ನು ನಾವು ಬಾಯ್ಲರ್ ಡ್ರಮ್ ಮೇಲೆ ಏನಪ್ಪ ಅಂತಂದರೆ ಒಂದು ಕೆತ್ತನೆ ಮಾಡಬೇಕಾಗತ್ತೆ. ಸೊ ಎನ್ಗ್ರೇವ್ಡ್ ಆನ್ ದ ಬಾಯ್ಲರ್ ವಿತಿನ್ ಆಪ್ಷನ್ ಸಿ ಏನು ಹೇಳ್ತಾ ಇದೆ ಅಂತಂದರೆ ವಿತಿನ್ ಅ ಪೀರಿಯಡ್ ಆಫ್ 1 month ಫ್ರಮ್ ದ ಡೇಟ್ ಆಫ್ ರಿಸಿಪ್ಟ್ ಆಫ್ ಇಟ್. ಅಂದರೆ ನೋಡಿ, ಬಾಯ್ಲರ್ ರಿಜಿಸ್ಟ್ರಿ ನಂಬರ್ ನಮ್ಗೆ ಏನಾದರೂ ನಮ್ಮ ಬಾಯ್ಲರ್ಗೆ ಅಲಾಟ್ಮೆಂಟ್ ಆದ ತಕ್ಷಣ ವಿತಿನ್ 1 month ಏನಪ್ಪ ಅಂತಂದರೆ ಆ ಒಂದು ಕೊಟ್ಟಿರ್ತಕ್ಕಂಥ ನಂಬರ್ನ ನಾವು ಅಲ್ಲಿ ಒಂದು ಬಾಯ್ಲರ್ ಸ್ಟೀಮ್ ಡ್ರಮ್ ಮೇಲೆ ನಾವು ಅದನ್ನು ಕೆತ್ತನೆ ಮಾಡಬೇಕಾಗತ್ತೆ. ಸೊ ಅದು ಏನಪ್ಪ ಅಂತಂದರೆ ಒಂದು ಅದರದ್ದೇ ಆದಂಥ ಒಂದು ರೂಲ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಿಕೊಂಡು ಅದನ್ನು ಕೊಡಬೇಕಾಗುತ್ತೆ. ಸೊ ವಿತಿನ್ ಅ ಪೀರಿಯಡ್ ಆಫ್ 1 month ಫ್ರಮ್ ದ ಡೇಟ್ ಆಫ್ ರಿಸಿಪ್ಟ್ ಆಫ್ ಇಟ್. ಓಕೆ, ಸೊ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 56th ಕ್ವಶನ್ ನೋಡೋಣ. ಬಾಯ್ಲರ್ ಮ್ಯಾನುಫ್ಯಾಕ್ಚರ್ ಶಾಲ್ ಮೇಂಟೈನ್ ಅ ರೆಕಾರ್ಡ್ ಪರ್ಟೈನಿಂಗ್ ಟು ಆಲ್ ಬಾಯ್ಲರ್ ಸರ್ಟಿಫಿಕೇಟ್ಸ್ ಆ್ಯಂಡ್ ಅಪ್ರೂವ್ಡ್ ಡ್ರಾಯಿಂಗ್ಸ್ ಫಾರ್ ದ ಪೀರಿಯಡ್ ಆಫ್. ಸೊ ನೋಡಿ, ಯಾವ ಒಂದು ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಇವಾಗ ಏನಪ್ಪ ಅಂತಂದರೆ ಒಂದು IBR ಬಾಯ್ಲರ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ ಇವಾಗ. ಸೊ ಅವ್ರು ಬಾಯ್ಲರ್ ಮ್ಯಾನುಫ್ಯಾಕ್ಚರ್ ಏನಿರ್ತಾರಲ್ಲ, ಸೊ ಅವ್ರು ಏನಂತಂದರೆ ಒಂದು ಆ ಬಾಯ್ಲರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬಾಯ್ಲರ್ ಸರ್ಟಿಫಿಕೇಟ್ ಆಗಲಿ ಮತ್ತು ಅಪ್ರೂವ್ಡ್ ಡ್ರಾಯಿಂಗ್ ಆಗಲಿ ಎಷ್ಟೊಂದು ಪೀರಿಯಡ್ವರೆಗೂ ಅವ್ರು ಏನಪ್ಪ ಅಂತಂದರೆ ಅದನ್ನು ಒಂದು ಮೇಂಟೈನ್ ಮಾಡಬೇಕು ಅಂತ ಕೇಳಿದ್ರೆ, ಸೊ ಅದನ್ನು ಆಪ್ಷನ್ ಸಿ ಏನಪ್ಪ ಅಂತಂದರೆ 5 years ಅಪ್ ಟು ಏನಪ್ಪ ಅಂತಂದರೆ ಒಂದು 5 ವರ್ಷದವರೆಗೂ ಏನಪ್ಪ ಅಂತಂದರೆ ಆ ಒಂದು ಬಾಯ್ಲರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ಆಗಲಿ ಮತ್ತು ಅಪ್ರೂವ್ಡ್ ಡ್ರಾಯಿಂಗ್ ಆಗಲಿ ಅವ್ರ ಹತ್ರ ಇಟ್ಕೊಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಏನಂತಂದರೆ 57th ಕ್ವಶನ್ ನೋಡಿ. RLA ಸ್ಟ್ಯಾಂಡ್ಸ್ ಫಾರ್ ಅಂತಂದರೆ ಇಲ್ಲಿ ರಿಮ್ನೆಂಟ್ ಲೈಫ್ ಅಸೆಸ್ಮೆಂಟ್ ಅಂತ. ಅಂದರೆ ಇದನ್ನು ಇನ್ನೊಂದು ರೀತಿಯಲ್ಲಿ ಕರೀತಾರೆ, ಇಲ್ಲಿ ಕೊಟ್ಟಿಲ್ಲ ಅಲ್ಲಿ ರಿಮೈನಿಂಗ್ ಲೈಫ್ ಅಸೆಸ್ಮೆಂಟ್ ಅಂತ ಕರೀತಾರೆ. ರಿಮೈನಿಂಗ್ ಲೈಫ್ ಅಂದ್ರೇನು, ನಮಗೆ ಬಾಯ್ಲರ್ಗೆ ಉಳಿದಿರತಕ್ಕಂತಹ ಒಂದು ಕಾಲಾವಧಿ ಅಂತಲೇ ಹೇಳ್ಬೋದು.
ಸೊ ಅಂದರೆ RLA ರೆಮ್ನೆಂಟ್ ಲೈಫ್ ಅಸೆಸ್ಮೆಂಟ್ ಅಂತ, ಇದು ತುಂಬ ಸರಿ ಏನಪ್ಪ ಅಂತಂದರೆ ಒಂದು BO ಎಕ್ಸಾಮಲ್ಲಿ ಕೇಳಿರೋ ಕ್ವಶನ್ ಇದು. ಸೊ RLA ಸ್ಟ್ಯಾಂಡ್ಸ್ ಫಾರ್ ರೆಮ್ನೆಂಟ್ ಲೈಫ್ ಅಸೆಸ್ಮೆಂಟ್. ಓಕೆ, ಸೊ ನೆಕ್ಸ್ಟ್ ಏನಂತಂದರೆ 58th ಕ್ವಶನ್. ಫಾರ್ ಶೆಲ್ ಟೈಪ್ ಬಾಯ್ಲರ್ ಮ್ಯಾಕ್ಸಿಮಮ್ ಪರ್ಮಿಟೆಡ್ ವರ್ಕಿಂಗ್ ಪ್ರೆಷರ್ ಈಸ್ ರೆಡ್ಯೂಸ್ಡ್ ಬೈ 5% ವೆನ್ ಅಟೈನ್ಸ್ ದ ಏಜ್ ಆಫ್. ಅಂದರೆ ನಮ್ಮ ಒಂದು ಶೆಲ್ ಟೈಪ್ ಬಾಯ್ಲರ್ ಏನು ಬರುತ್ತಲ್ಲ, ಅದಕ್ಕೆ ಮ್ಯಾಕ್ಸಿಮಮ್ ಪರ್ಮಿಟೆಡ್ ಪ್ರೆಷರ್, ವರ್ಕಿಂಗ್ ಪ್ರೆಷರ್ ಏನಿರುತ್ತಲ್ಲ ಅದನ್ನು ನಾವು 5% ರೆಡ್ಯೂಸ್ ಮಾಡ್ಕೊಂಡು ಏನಪ್ಪ ಅಂತಂದರೆ ನಾವು ನಡೆಸ್ಬೋದಾಗಿದೆ. ಅಂದರೆ ಯಾವ ಒಂದು ಎಷ್ಟು ಒಂದು ಅವಧಿಯಲ್ಲಿ ಅದು ನಡೀತಾ ಇರಬೇಕಾದ್ರೆ ಏನಪ್ಪ ಅಂತಂದರೆ ನಾವು ಅದನ್ನು ಒಂದು ಕನ್ಸಿಡರ್ ಮಾಡ್ಬೋದು ಅಂತಂದರೆ ಒಂದು 25 ಇಯರ್ಸ್ ಏನಪ್ಪ ಅಂತಂದರೆ ನಮ್ಮ ಈ ಬಾಯ್ಲರ್ ಕಂಪ್ಲೀಟ್ ಆದ ತಕ್ಷಣ ನಾವು ಅದರ ಒಂದು ವರ್ಕಿಂಗ್ ಪ್ರೆಷರ್ ನಾವು ಏನಪ್ಪ ಅಂತಂದರೆ ಒಂದು 5% ಕಡಿಮೆ ಮಾಡಿಸ್ಕೊಂಡು ಏನಪ್ಪ ಅಂತಂದರೆ ಅದನ್ನು ನಡೆಸಬೇಕಾಗುತ್ತೆ ಇಲ್ಲಿ. ಸೊ ಫಾರ್ ಸೆಲ್ ಟೈಪ್ ಬಾಯ್ಲರ್ ಮ್ಯಾಕ್ಸಿಮಮ್ ಪರ್ಮಿಟೆಡ್ ವರ್ಕಿಂಗ್ ಪ್ರೆಷರ್ ಈಸ್ ರೆಡ್ಯೂಸ್ಡ್ ಬೈ 5% ವೆನ್ ಇಟ್ ಅಟೈನ್ಸ್ ದ ಏಜ್ ಆಫ್ ಆಪ್ಷನ್ ಬಿ ಏನಪ್ಪ ಅಂತಂದರೆ 25 ಇಯರ್ಸ್. ಓಕೆ, ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 59ನೇ ಕ್ವಶನ್, 59th ಕ್ವಶನ್ ಏನಂತ ಹೇಳ್ತಾ ಇಲ್ಲಿ. ಇಫ್ ಎಲೆಕ್ಟ್ರಿಕ್ ಲೈಟ್ ಈಸ್ ಯೂಸ್ಡ್ ಇನ್ಸೈಡ್ ದ ಬಾಯ್ಲರ್ ಶೆಲ್ ಆರ್ ದಿ ಡ್ರಮ್ ವೋಲ್ಟೇಜ್ ಶಾಲ್ ನಾಟ್ ಎಕ್ಸಿಡ್. ಅಂದರೆ ನಾವು ನಮಗೇನಪ್ಪ ಅಂತಂದರೆ ಒಂದೊಂದು ಸತಿ ಸ್ಟೀಮ್ ಡ್ರಮ್ಮಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನಮಗೇನಪ್ಪ ಅಂತಂದರೆ ಒಳಗಡೆ ನಮಗೆ ಇಲ್ಯುಮಿನೇಷನ್ ಕೊಡಬೇಕಾಗುತ್ತೆ ಒಂದು ಇಲೆಕ್ಟ್ರಿಕಲ್ ಕಡೆಯಿಂದ. ಸೊ ಅದಕ್ಕೆ ಬಳತಕ್ಕಂತಹ ಒಂದು ಬಲ್ಬ್ ಏನಿರುತ್ತಲ್ಲ ಅದಕ್ಕೆ ವೋಲ್ಟೇಜ್ ಎಷ್ಟಿರಬೇಕು ಅಂತಂದರೆ 24 ವೋಲ್ಟ್ ಬಲ್ಬ್ ಏನಪ್ಪ ಅಂತಂದರೆ ನಾವಲ್ಲಿ ಬಳಸಬೇಕಾಗುತ್ತೆ. ಅಂದರೆ ಯಾವುದೇ ರೀತಿಯಾದಂಥ ಒಂದಲ್ಲಿ ಶಾಕ್ ನಮಗೆ ಬರೋದಿಲ್ಲ. ಅಲ್ಲಿ ಒಂದು ಸೇಫ್ಟಿ ಒಂದು ಪ್ರಿಕಾಷನ್ ತೆಗೆದುಕೊಂಡು ಏನಪ್ಪ ಅಂತಂದರೆ 24 ವೋಲ್ಟ್ ಬಲ್ಬ್ ಇರುವಂಥ ನಮಗೆ ಒಂದು ಏನಪ್ಪ ಅಂತಂದರೆ ಇಲ್ಯುಮಿನೇಷನ್ ಸಲುವಾಗಿ ನಾವು ಅದನ್ನು ಬಳಸ್ಬೋದಾಗಿದೆ. ರೈಟ್, ಸೊ ದ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಇಯರ್. 60th ಕ್ವಶನ್ ಅಂದರೆ 60ನೇ ಕ್ವಶನ್ ಏನಂತ ನೋಡೋಣ. ಮ್ಯಾಕ್ಸಿಮಮ್ ಔಟ್ಲೆಟ್ ವಾಟರ್ ಟೆಂಪ್ರೇಚರ್ ಆಫ್ ಎಕನಾಮೈಸರ್ ಆಫ್ ಹೈ ಪ್ರೆಷರ್ ಬಾಯ್ಲರ್ ಶಾಲ್ ಬಿ ಎಟ್ ಲೀಸ್ಟ್. ನೋಡಿ, ಒಂದೇನಂದರೆ ಒಂದು ಹೈ ಪ್ರೆಷರ್ ಬಾಯ್ಲರ್ನ ನಾವು ತೆಗೆದುಕೊಂಡಾಗ ಅಲ್ಲಿ ಮ್ಯಾಕ್ಸಿಮಮ್ ಔಟ್ಲೆಟ್ ವಾಟರ್ ಟೆಂಪ್ರೇಚರ್ ಅಂದರೆ ಎಕನಾಮೈಸರ್ ಔಟ್ಲೆಟ್ ವಾಟರ್ ಟೆಂಪ್ರೇಚರ್ ನಮ್ಗೆ ಎಷ್ಟು ಇರಬೇಕು ಅಂತಂದರೆ 40 ಡಿಗ್ರಿ ಫ್ಯಾರನ್ಹೀಟ್ ಏನಪ್ಪ ಅಂತಂದರೆ 40 ಡಿಗ್ರಿ ಏನಪ್ಪ ಅಂತಂದರೆ ಫ್ಯಾರನ್ಹೀಟ್ 40 ಡಿಗ್ರಿ ಫ್ಯಾರನ್ಹೀಟ್ ಬಿಲೋ ದ ಸ್ಯಾಚುರೇಟೆಡ್ ಸ್ಟೀಮ್ ಟೆಂಪ್ರೇಚರ್ ಇನ್ ದ ಬಾಯ್ಲರ್ ಡ್ರಮ್. ಅಂದರೆ ಏನಾಗುತ್ತೆ ಅಂತಂದರೆ ನಮಗೆ ಬಾಯ್ಲರ್ ಡ್ರಮ್ಮಲ್ಲಿ ಇರ್ತಕ್ಕಂಥ ಒಂದು ಟೆಂಪ್ರೇಚರ್ಗೆ ಕಂಪೇರ್ ಮಾಡಿದಾಗ ಅದರ ಒಂದು ಸ್ಯಾಚುರೇಟೆಡ್ ಸ್ಟೀಮ್ ಟೆಂಪ್ರೇಚರ್ ಎಷ್ಟು ಇರಬೇಕು ಅಂದರೆ ಒಂದು 40 ಡಿಗ್ರಿ ಫ್ಯಾರನ್ಹೀಟ್ ಕಡಿಮೆ ಇರಬೇಕಾಗತ್ತೆ. ಅಂದರೆ ಏನಾಗುತ್ತೆ ನಮಗೆ ಅಲ್ಲಿ ಒಂದು ಆರಾಮಾಗಿ ಏನಪ್ಪ ಅಂತಂದರೆ ಒಂದು ಸ್ಟೀಮ್ ಡ್ರಮ್ಮಲ್ಲಿ ನಮಗೆ ಎಂಟ್ರಿ ಆಗುತ್ತೆ. ಸೊ ಸ್ಟೀಮ್ ಡ್ರಮ್ ಟೆಂಪ್ರೇಚರ್ಗಿಂತಲೂ ಒಂದು 40 ಡಿಗ್ರಿ ಫ್ಯಾರನ್ಹೀಟ್ವರೆಗೂ ನಮ್ಮ ಒಂದು ಎಕನಾಮೈಸರ್ ಔಟ್ಲೆಟ್ ವಾಟರ್ ಟೆಂಪ್ರೇಚರ್ ಇರಬೇಕಾಗುತ್ತೆ ಅಲ್ಲಿ. ಓಕೆ, ದಿಸ್ ಇಸ್ ದ ಏನಪ್ಪ ಅಂತಂದರೆ ಒಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇಯರ್. ಸೊ ಅಂದರೆ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟು, ಅದಾದ ನಂತರ ಏನಪ್ಪ ಅಂದರೆ ಆನ್ಸರ್ ನೀವು ಈಸಿಯಾಗಿ ನೋಡ್ಕೋಬೋದಾಗಿದೆ. ರೈಟ್, ಇದು 60ನೇ ಕ್ವಶನ್ ಬಂದುಬಿಟ್ಟು. ರೈಟ್, ಸೊ ನೆಕ್ಸ್ಟ್ ಒನ್ ಏನಂತಂದರೆ 61 ಅಂದರೆ 61ನೇ ಕ್ವಶನ್ ಅನ್ನು ನೋಡೋಣ ಇಲ್ಲಿ. ಬಾಯ್ಲರ್ಸ್ ಕನ್ಸ್ಟ್ರಕ್ಟೆಡ್ ಟು ಕ್ಲಾಸ್ 1 ರಿಕ್ವೈರ್ಮೆಂಟ್ ಶಾಲ್ ಬಿ ಸ್ಟ್ರೆಸ್ ರಿಲೀವ್ಡ್ ಬೈ ಹೀಟ್ ಟ್ರೀಟ್ಮೆಂಟ್ ವೆನ್. ಆಪ್ಷನ್ ಸಿ ಏನಿದೆ ಅಂತಂದರೆ ಇಲ್ಲಿ ಅಲಾಯ್ ಸ್ಟೀಲ್ ಮಟೀರಿಯಲ್ ಈಸ್ ಯೂಸ್ಡ್ ಇನ್ ಬಾಯ್ಲರ್ ಕನ್ಸ್ಟ್ರಕ್ಷನ್. ಸೊ ಅಲ್ಲಿ ಏನಂತಂದರೆ ನಮಗೆ ಒಂದು ಬಾಯ್ಲರ್ ಕನ್ಸ್ಟ್ರಕ್ಟೆಡ್ ಟು ಕ್ಲಾಸ್ 1 ರಿಕ್ವೈರ್ಮೆಂಟಲ್ಲಿ ಏನು ಬರುತ್ತೆ ಅಂದರೆ ಕ್ಲಾಸ್ 1 ರಿಕ್ವೈರ್ಮೆಂಟ್ ಅಂತ ಹೇಳಿದ್ದಾರೆ. ಕ್ಲಾಸ್ 1 ರಿಕ್ವೈರ್ಮೆಂಟಲ್ಲಿ ನಮಗೆ ಸ್ಟ್ರೆಸ್ ಯಾವಾಗಲೂ ನಮಗೆ ಒಂದು ಕನ್ಸಿಡರಬಲ್ ಅಮೌಂಟಲ್ಲಿ ಇರಬೇಕು ಅಂತಂದರೆ ಅಲ್ಲಿ ಒಂದು ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್ ನಡೆದಾಗ ನಮಗೆ ಬಳಸ್ತಕ್ಕಂಥ ಒಂದು ಮಟೀರಿಯಲ್ ಯಾವುದಾಗಿರುತ್ತೆ ಅಂದರೆ ಒಂದು ಅಲಾಯ್ ಸ್ಟೀಲ್ ಮಟೀರಿಯಲ್ ಈಸ್ ಯೂಸ್ಡ್ ಇನ್ ಬಾಯ್ಲರ್ ಕನ್ಸ್ಟ್ರಕ್ಷನ್. ಅಲಾಯ್ ಸ್ಟೀಲ್ ಮಟೀರಿಯಲ್ ಈಸ್ ಯೂಸ್ಡ್ ಇನ್ ಏನಪ್ಪ ಅಂತಂದರೆ ಬಾಯ್ಲರ್ ಕನ್ಸ್ಟ್ರಕ್ಷನ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ 62 ಮ್ಯಾನ್ ಹೋಲ್ಸ್ ಆಫ್ ದ ಓವಾಲ್ ಟೈಪ್ ಶಾಲ್ ಬಿ ಅರೇಂಜ್ಡ್ ಸಚ್ ದ್ಯಾಟ್. ನೋಡಿ, ಒಂದು ಬಾಯ್ಲರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮ್ಯಾನ್ಯಲ್ ಏನಿರುತ್ತೆ, ಒಂದು ಸ್ಟೀಮ್ ಡ್ರಮ್ ಆಗಲಿ ಮಡ್ ಡ್ರಮ್ ಆಗಲಿ, ಅಲ್ಲಿ ಓವಾಲ್ ಟೈಪ್ ಏನಪ್ಪ ಅಂದರೆ ಒಂದು ಮ್ಯಾನ್ಯಲ್ ಕೊಟ್ಟಿರ್ತಾರೆ. ಅದನ್ನು ಯಾವ ರೀತಿ ಒಂದು ಅರೇಂಜ್ಮೆಂಟ್ ಮಾಡಿರ್ತಾರೆ ಅಂತಂದರೆ ಮೈನರ್ ಆಕ್ಸಿಸ್ ಟು ಬಿ ಪ್ಯಾರಲಲ್ ವಿತ್ ಲಾಂಜಿಟ್ಯೂಡಿನಲ್ ಸೆಂಟರ್ ಲೈನ್ ಆಫ್ ದ ಬಾಯ್ಲರ್. ಈ ಒಂದು ಏನಪ್ಪ ಅಂತಂದರೆ ಈ ಒಂದು ಲೈನ್ಗೆ ಏನಪ್ಪ ಅಂತಂದರೆ ಒಂದು ಅದೇರಾಗಿರಬೇಕಾಗುತ್ತೆ ಅದೊಂದು. ಸೊ ಅಲ್ಲಿ ಏನು ಮ್ಯಾನ್ಯಲ್ಸ್ ಮಾಡಿರ್ತಾರೆ ಅದೊಂದು ಏನು ಓವಾಲ್ ಟೈಪ್ ಏನಿರುತ್ತಲ್ಲ, ಸೊ ದ ಮೈನರ್ ಆಕ್ಸಿಸ್ ಟು ಬಿ ಪ್ಯಾರಲಲ್ ವಿತ್ ಲಾಂಜಿಟ್ಯೂಡಿನಲ್ ಸೆಂಟರ್ ಲೈನ್ ಆಫ್ ದ ಬಾಯ್ಲರ್. ಸೊ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ರೈಟ್, ಸೊ 63ನೇ ಒಂದು ಕ್ವಶನ್ನು 63 ಮ್ಯಾಕ್ಸಿಮಮ್ ಥಿಕ್ನೆಸ್ ಆಫ್ ದ ಪ್ಲೇಟ್ ಫಾರ್ ಕರೋಗೇಟೆಡ್ ಫರ್ನೇಸ್ ಈಸ್. ನೋಡಿ, ಅಲ್ಲಿ ಒಂದು ಫರ್ನೇಸ್ಗೆ ಒಂದು ಬಾಯ್ಲರಲ್ಲಿ ಒಂದು ಕರೋಗೇಟೆಡ್ ಫರ್ನೇಸ್ಗೆ ಬಳಸ್ತಕ್ಕಂಥ ಒಂದು ಪ್ಲೇಟ್ ಏನಾದರೂ ಬಳಸ್ತಾ ಇದ್ದರೆ ಅದರ ಒಂದು ಮಿನಿಮಮ್ ಥಿಕ್ನೆಸ್ ಎಷ್ಟು ಇರಬೇಕು ಮತ್ತು ಮ್ಯಾಕ್ಸಿಮಮ್ ಥಿಕ್ನೆಸ್ ಕೇಳಿದಾರಲ್ಲಿ ಮ್ಯಾಕ್ಸಿಮಮ್ ಥಿಕ್ನೆಸ್ ಎಷ್ಟು ಇರಬೇಕು ಅಂತಂದರೆ 22 mm. ರೈಟ್, so the maximum thickness of the plate for corrugated furnace is 22 mm. Right, next question ಏನಂತ ನೋಡೋಣ ಇಲ್ಲಿ 64th 64ನೇ ಕ್ವಶನ್. ವೆಲ್ಡರ್ ಎಂಗೇಜ್ಡ್ ಇನ್ ವೆಲ್ಡಿಂಗ್ ಆಫ್ ಬಾಯ್ಲರ್ ಮಸ್ಟ್ possess
a certificate in form number 13 issued by, ಅಂದರೆ ವೆಲ್ಡರ್ ಏನೊಂದು ಬಾಯ್ಲರ್ ಒಂದು ಇರೆಕ್ಷನ್ ಆದಾಗಲಿ ಬಾಯ್ಲರಲ್ಲಿ ಏನಾದರೂ ಒಂದು ಯಾವುದಾದ್ರು ಲೀಕೇಜ್ ಬಂದಾಗ ಅದನ್ನು ಅಟೆಂಡ್ ಮಾಡಬೇಕು ಅಂತಂದರೆ ಅಲ್ಲಿ ಎಂಗೇಜ್ ಮಾಡಿರ್ತಕ್ಕಂತಹ ಎಂಗೇಜ್ ಮಾಡಿರುವಂಥ ಒಂದು ವೆಲ್ಡರ್ ಏನಪ್ಪ ಅಂತಂದರೆ ನಮಗೆ ಅದನ್ನು ಯಾರು ಇಶ್ಯೂ ಮಾಡಿರ್ತಾರೆ ಅವರಿಗೆ ಒಂದು ಸರ್ಟಿಫಿಕೇಟ್ ಅಂತಂದರೆ ಕಾಂಪಿಟೆಂಟ್ ಅಥಾರಿಟಿ. ದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಅಂದರೆ ಅಲ್ಲಿ IBR ವೆಲ್ಡರ್ನ ನಾವು ಏನು ಬಳಸ್ತಾ ಇರ್ತೀವಿ, ಆ IBR ವೆಲ್ಡರ್ನ ನಾವು ಏನು ಮಾಡ್ತೀವಿ ಅಂತಂದರೆ ಫಾರ್ಮ್ ಏನಪ್ಪ ಅಂತಂದರೆ 13 ಅದನ್ನು ಇಶ್ಯೂ ಯಾರು ಮಾಡಿರ್ತಾರೆ ಅಂತಂದರೆ ಕಾಂಪಿಟೆಂಟ್ ಅಥಾರಿಟಿ ಅನ್ನೋರು ಏನಪ್ಪ ಅಂತಂದರೆ ಇಶ್ಯೂ ಮಾಡಿರ್ತಾರೆ ಇಲ್ಲಿ. ಸೊ ನೆಕ್ಸ್ಟ್ ಕ್ವಶನ್. ಸೊ 65th, ಸ್ಟೀಲ್ ಪ್ಲೇಟ್ಸ್ ಫಾರ್ ಬಾಯ್ಲರ್ ಈಸ್ ನಾಟ್ ಪ್ರೊಡ್ಯೂಸ್ಡ್ ಬೈ, ಅಂದರೆ ನಮ್ಮ ಬಾಯ್ಲರಲ್ಲಿ ಬಳಸ್ತಕ್ಕಂತಹ ಯಾವುದೇ ಒಂದು ಸ್ಟೀಲ್ ಪ್ಲೇಟ್ ಆಗಲಿ ಅದನ್ನು ಯಾರು ಏನಪ್ಪ ಅಂತಂದರೆ ಈಸ್ ನಾಟ್ ಪ್ರೊಡ್ಯೂಸ್ಡ್ ಬೈ, ಯಾವ ಒಂದು ಪ್ರೊಸೆಸ್ಸನ್ನು ನಾವು ಬಳಸಿರೋದಿಲ್ಲ ಅಂತ ಕೇಳ್ತಾ ಇದ್ದಾರೆ ಅಲ್ಲಿ. ಸೊ ಬೇಸ್ ಮಾರ್ ಪ್ರೊಸೆಸ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ನಾವು ಬಳಸಿರೋದಿಲ್ಲ. ಅಂದರೆ ಸ್ಟೀಲ್ ಪ್ಲೇಟ್ ಯೂಸ್ಡ್ ಇನ್ ಬಾಯ್ಲರ್ ಈಸ್ ನಾಟ್ ಪ್ರೊಡ್ಯೂಸ್ಡ್ ಬೈ ಬೇಸ್ ಮಾರ್ ಪ್ರೊಸೆಸ್. ಸೊ ಉಳಿದಿರ್ತಕ್ಕಂಥ ಎಲ್ಲ ಪ್ರೊಸೆಸ್ಗಳು ನಮಗೆ ಏನಪ್ಪ ಅಂತಂದರೆ ಇಲ್ಲಿ ನಮಗೆ ಬಳಸ್ತೀವಿ, ಬಟ್ ಬೇಸ್ ಮಾರ್ ಪ್ರೊಸೆಸ್ ಅಂತಕ್ಕಂಥದ್ದು ನಾವು ಇಲ್ಲಿ ಬಳಸಿರೋದಿಲ್ಲ. ರೈಟ್. ಸೊ ಏನಪ್ಪ ಅಂತಂದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ 66th ಕ್ವಶನ್. ಮಿನಿಮಮ್ ಬಾಯ್ಲರ್ ಪ್ಲೇಟ್ ಥಿಕ್ನೆಸ್ ಸ್ಪೆಸಿಫೈಡ್ ಇನ್ IBR 1950 ಈಸ್. ಸೊ IBR ಅಂದರೆ ಇಂಡಿಯನ್ ಬಾಯ್ಲರ್ ರೆಗ್ಯುಲೇಷನ್ 1950ಯಲ್ಲಿ ಸೊ ಮಿನಿಮಮ್ ಬಾಯ್ಲರ್ ಪ್ಲೇಟ್ ಥಿಕ್ನೆಸ್ಸನ್ನು ಎಷ್ಟು ಬಳಸಿದ್ದಾರೆ ಅಂತಂದರೆ 1/4 ಇಂಚ್. ದಟ್ ಈಸ್ ದ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. 1/4 ಇಂಚ್. ರೈಟ್. 1/4 ಆಫ್ ದ ಇಂಚ್. ರೈಟ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 67th ಕ್ವಶನ್. ಇಂಡಿಯನ್ ಬಾಯ್ಲರ್ ರೆಗ್ಯುಲೇಷನ್ ಈಸ್ ಅಪ್ಲಿಕೇಬಲ್ ಟು ಬಾಯ್ಲರ್ಸ್. ಇಂಡಿಯನ್ ಬಾಯ್ಲರ್ ರೆಗ್ಯುಲೇಷನ್ ಈಸ್ ಅಪ್ಲಿಕೇಬಲ್ ಟು ಬಾಯ್ಲರ್ಸ್ ವರ್ಕಿಂಗ್ ಆನ್ ದ ಪ್ರಿನ್ಸಿಪಲ್ ಆಫ್. ನೋಡಿ, ನಮ್ಮ IBR ಏನಪ್ಪ ಅಂತಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಯಾವ ಬಾಯ್ಲರ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಂತಕ್ಕಂತಂದರೆ ಅಲ್ಲಿ ಬಳಸ್ತಕ್ಕಂಥ ನ್ಯಾಚುರಲ್ ಸರ್ಕ್ಯುಲೇಷನ್ ಬಾಯ್ಲರ್ ಆಗಲಿ, ಫೋರ್ಸ್ಡ್ ಸರ್ಕ್ಯುಲೇಷನ್ ಬಾಯ್ಲರ್ ಆಗಲಿ, ಮತ್ತು ಫೋರ್ಸ್ಡ್ ಫ್ಲೋ ವಿತ್ ನೋ ಫಿಕ್ಸ್ಡ್ ಸ್ಟೀಮ್ ಆ್ಯಂಡ್ ವಾಟರ್ ಲೈನ್. ಫೋರ್ಸ್ಡ್ ಫ್ಲೋ ವಿತ್ ನೋ ಫಿಕ್ಸ್ಡ್ ಸ್ಟೀಮ್ ಆ್ಯಂಡ್ ವಾಟರ್ ಲೈನ್. ಸೊ ಆಲ್ ಆಫ್ ದಿ ಅಬೌವ್. ಈ ಮೇಲೆ ಕೊಟ್ಟಿರ್ತಕ್ಕಂತಹ 3 ಏನಪ್ಪ ಅಂತಂದರೆ ಬಾಯ್ಲರ್ಗೆ ನಾವು IBR ರೂಲ್ಸ್ ಮತ್ತು ರೆಗ್ಯುಲೇಷನನ್ನು ನಾವಿಲ್ಲಿ ಬಳಸಬೇಕಾಗುತ್ತೆ. ರೈಟ್. ನೆಕ್ಸ್ಟ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 68th ಕ್ವಶನ್. 68ನೇ ಕ್ವಶನ್ ನೋಡೋಣ. ಫೀಡ್ ಚೆಕ್ ವಾಲ್ವ್ ಈಸ್ ಯೂಸ್ಡ್ ಇನ್ ಆರ್ಡರ್ ಟು. ಫೀಡ್ ಚೆಕ್ ವಾಲ್ವನ್ನು ನಾವು ಬಾಯ್ಲರ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಟು ಅಲೋ ದ ಹೈ ಪ್ರೆಷರ್ ಫೀಡ್ ವಾಟರ್ ಟು ದ ಬಾಯ್ಲರ್ ಆ್ಯಂಡ್ ನಾಟ್ ಅಲೋ ರಿವರ್ಸ್ ಫ್ಲೋ. ನೋಡಿ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಾವು ಫೀಡ್ ಚೆಕ್ ವಾಲ್ವನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಬಾಯ್ಲರ್ ಡ್ರಮ್ ಲೆವೆಲ್ನ ಮೇಂಟೈನ್ ಮಾಡೋಕ್ಕೆ ಅಲ್ಲಿ ಹೈ ಪ್ರೆಷರ್ ಫೀಡ್ ವಾಟರ್ ಫ್ಲೋ ಇರುತ್ತೆ, ಮತ್ತು ಅಲ್ಲಿ ಯಾವುದೇ ರೀತಿ ಅಂತಂದ್ರೆ ರಿವರ್ಸ್ ಫ್ಲೋ ಆಗಬಾರ್ದು ಅನ್ನೋ ಒಂದು ಉದ್ದೇಶದೇನಪ್ಪ ಅಂತಂದರೆ ನಾವು ಫೀಡ್ ಚೆಕ್ ವಾಲ್ವನ್ನು ಅಲ್ಲಿ ಬಳಸಿರ್ತೀವಿ. ರೈಟ್. ಓಕೆ. ಸೊ 69th ಕ್ವಶನ್ ಏನಪ್ಪ ಅಂತಂದರೆ ರೈಸ್ ಇನ್ ಕಂಡಕ್ಟಿವಿಟಿ ಆಫ್ ಬಾಯ್ಲರ್ ಫೀಡ್ ವಾಟರ್ ಇಂಡಿಕೇಟ್ಸ್. ನೋಡಿ, ಈ ಕ್ವಶನ್ ತುಂಬ ಸರಿ ಕೇಳಿದ್ದಾರೆ. ಅಕಸ್ಮಾತಾಗಿ ನಮಗೆ ಏನಪ್ಪ ಅಂತಂದರೆ ಬಾಯ್ಲರ್ ಫೀಡ್ ವಾಟರಲ್ಲಿ ನಮ್ಮ ಕಂಡಕ್ಟಿವಿಟಿ ರೈಸ್ ಆಯಿತು ಅಂತಂದರೆ ಅದರ ಅರ್ಥ ಏನು, ವಾಟ್ ಇಟ್ ಇಂಡಿಕೇಟ್ಸ್. ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಏನಪ್ಪ ಅಂತಂದರೆ ಇಟ್ ಇಂಡಿಕೇಟ್ಸ್ ದ ರೈಸ್ ಇನ್ ಕಂಡಕ್ಟಿವಿಟಿ ಆಫ್ ದ ಬಾಯ್ಲರ್ ಫೀಡ್ ವಾಟರ್ ಇಂಡಿಕೇಟ್ಸ್ ದ ರೈಸ್ ಇನ್ ದಿ ಕಂಟ್ಯಾಮಿನೇಷನ್ ಆಫ್ ಫೀಡ್ ವಾಟರ್. ಅಂದರೆ ನೀರು ಮತ್ತಷ್ಟು ಏನಪ್ಪ ಅಂತಂದರೆ ಕಂಟ್ಯಾಮಿನೇಷನ್ ಆಗಿದೆ ಅಂತಕ್ಕಂಥದ್ದು. ರೈಸ್ ಇನ್ ಕಂಡಕ್ಟಿವಿಟಿ ಮೀನ್ಸ್ ದ ರೈಸ್ ಇನ್ ದಿ ಕಂಟ್ಯಾಮಿನೇಷನ್ ಆಫ್ ದ ಫೀಡ್ ವಾಟರ್ ಅಂತ ಅರ್ಥ. ರೈಟ್. ದ 70th ಕ್ವಶನ್. ಫಾಲೋವಿಂಗ್ ಈಸ್ ದ ಸೆಂಟ್ರಿಫ್ಯೂಗಲ್ ಸೆಪರೇಷನ್ ಡಿವೈಸ್ ಯೂಸ್ಡ್ ಇನ್ ದ ಸ್ಟೀಮ್ ಡ್ರಮ್. ಸ್ಟೀಮ್ ಡ್ರಮ್ ಒಳಗಡೆ ಏನಪ್ಪ ಅಂತಂದರೆ ಸ್ಟೀಮ್ ಡ್ರಮ್ ಇಂಟರ್ನಲ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ನಾನು ಏನಪ್ಪ ಅಂತಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಸ್ಟೀಮ್ ಡ್ರಮ್ ಇಂಟರ್ನಲ್ ಅಂತಕ್ಕಂಥ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಎಲ್ಲ ಇಂಟರ್ನಲ್ಸ್ ಕಾಂಪೋನೆಂಟ್ಸ್ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ಇಲ್ಲಿ ಕ್ವಶನ್ ಏನು ಕೇಳಿದಾರೆ ಅಂತಂದರೆ ಸೆಂಟ್ರಿಫ್ಯೂಗಲ್ ಸೆಪರೇಷನ್ ಡಿವೈಸ್ ಯಾವುದು ಅಂತ. ರೈಟ್. ಸೊ ಅದಕ್ಕೆ ಏನಂತ ಕರಿತೀವಿ ಅಂತಂದರೆ ಟರ್ಬೋ ಸೆಪರೇಟರ್ ಅಂತ ಕರಿತೀವಿ ನಾವಲ್ಲಿ, ಟರ್ಬೋ ಸೆಪರೇಟರ್. ಸೊ ದ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಟರ್ಬೋ ಸೆಪರೇಟರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 71ನೇ ಕ್ವಶನ್ ಅಂತ ನೋಡೋಣ ಇಲ್ಲಿ. ದ ಪ್ರೈಮರಿ ರೀಸನ್ ಟು ಆ್ಯಡ್ ಲೈಮ್ ಸ್ಟೋನ್ ವಿತ್ ಕೋಲ್ ಫ್ಲೂಯಿಡೈಸ್ಡ್ ಬೆಡ್ ಕಂಬಷನ್ ಬಾಯ್ಲರ್ ಈಸ್. ಅಂದರೆ FBC ಬಾಯ್ಲರಲ್ಲಿ ನಾವು ಲೈಮ್ ಸ್ಟೋನನ್ನು ಹಾಕೋಕ್ಕೆ ಏನು ಪ್ರೈಮರಿ ರೀಸನ್ ಏನು ಅಂದರೆ ಲೈಮ್ ಸ್ಟೋನ್ನ ಆ್ಯಡ್ ಮಾಡೋಕ್ಕೆ FBC ಬಾಯ್ಲರಲ್ಲಿ ಲೈಮ್ ಸ್ಟೋನನ್ನು ಹಾಕೋಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ ಇಟ್ ಅಬ್ಸಾರ್ಬ್ಸ್ ದಿ ಸಲ್ಫರ್ ಡೈಆಕ್ಸೈಡ್ ಗ್ಯಾಸಸ್. ನೋಡ್ತಾ ಇದರಲ್ಲಿ ಅಲ್ಲೇನಪ್ಪ ಅಂತಂದರೆ ಟು ಅಬ್ಸಾರ್ಬ್ SO2 ಅಂತ ಕೊಟ್ಟಿದ್ದಾರೆ. ಸೊ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಏನಂತಂದರೆ 72ನೇ ಕ್ವಶನ್ ಏನಂತ ನೋಡೋಣ ಇಲ್ಲಿ. ಪಿಕ್ ದ ಬಾಯ್ಲರ್
ಪಿಕ್ ದ ಬಾಯ್ಲರ್ ವಿಚ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಮೋಸ್ಟ್ ಕಂಬಷನ್ ಎಫಿಷಿಯೆಂಟ್. ನೋಡಿ ಏನಪ್ಪ ಅಂತಂದರೆ ಇಲ್ಲಿ ಒಂದು 4 ಟೈಪ್ ಆಫ್ ಬಾಯ್ಲರ್ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಒಂದು ಮೋಸ್ಟ್ ಕಂಬಷನ್ ಎಫಿಷಿಯೆಂಟ್ ಬಾಯ್ಲರ್ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಏನಪ್ಪ ಅಂತಂದರೆ ನಮಗೆ ಒಂದು ಮಿನಿಮಮ್ ಒಂದು ಲೋ ಗ್ರೇಡ್ ಫ್ಯೂಯಲ್ ಅಂದರೆ ಲೋ GCV ಇರ್ತಕ್ಕಂತಹ ಒಂದು ಫ್ಯೂಯಲನ್ನು ಒಂದು ಬರ್ನ್ ಮಾಡೋಕೆ ಏನಪ್ಪ ಅಂತಂದರೆ ನಾವು ಬಳಸ್ತಕ್ಕಂಥ ಒಂದೇನು FBC ಬಾಯ್ಲರ್ ಈಸ್ ದ ಮೋಸ್ಟ್ ಏನಪ್ಪ ಅಂತಂದರೆ ಕಂಬಷನ್ ಎಫಿಷಿಯೆಂಟ್ ಬಾಯ್ಲರ್ ಅಂತಲೇ ಹೇಳ್ಬೋದು. ಸೊ ದ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್, ದಟ್ ಈಸ್ ಫ್ಲೂಯಿಡೈಸ್ಡ್ ಬೆಡ್ ಕಂಬಷನ್ ಬಾಯ್ಲರ್, ರೈಟ್. ನೆಕ್ಸ್ಟ್ ಒನ್, ಸೊ 73 ಏನಂತ ಕೊಟ್ಟಿದ್ದಾರೆ ಅಂತಂದರೆ ದ ಟರ್ಮ್ DWDI ಇನ್ ರೆಸ್ಪೆಕ್ಟ್ ಟು ರೇಡಿಯೋಗ್ರಫಿಕ್ ಟೆಸ್ಟಿಂಗ್ ಮೀನ್ಸ್. ನೋಡಿ ರೇಡಿಯೋಗ್ರಫಿ ಟೆಸ್ಟಿಂಗಲ್ಲಿ ನಮಗೆ DWDI ಅಂತಕ್ಕಂಥ ಒಂದು ವರ್ಡ್ ಇದೆ, ಇದರದ್ದು ಏನಪ್ಪ ಅಂದರೆ ವಿಸ್ತಾರ ರೂಪ ಕೇಳಿದ್ದಾರೆ. ಒಂದು DWDI ಒಂದು ಇದೊಂದು ಸಂಕ್ಷಿಪ್ತ ರೂಪ ಕೊಟ್ಟಿರ್ತಾರೆ. ಇದರ ಒಂದು ವಿಸ್ತಾರ ರೂಪ ಏನಂತ ಕೇಳಿರ್ತಾರೆ ನಮಗಿಲ್ಲಿ, ದಟ್ ಈಸ್ ಡಬಲ್ ವಾಲ್ ಡಬಲ್ ಇಮೇಜ್ ಅಂತ. DWDI ಅಂತಂದ್ರೆ ಏನು, ಡಬಲ್ ವಾಲ್ ಡಬಲ್ ಇಮೇಜ್ ಅಂತ ಅರ್ಥ ಇಲ್ಲಿ. ನೋಡಿ ಇದನ್ನು ನೀವು ಇದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಡಬಲ್ ವಾಲ್ ಡಬಲ್ ಇಮೇಜ್, ದ ಆಪ್ಷನ್ ಈಸ್ ದ ಶಿ ಈಸ್ ದ ರೈಟ್ ಆನ್ಸರ್ ಹಿಯರ್. DWDI ಡಬಲ್ ವಾಲ್ ಡಬಲ್ ಇಮೇಜ್, ರೈಟ್. ಓಕೆ, ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 74th, ಫಾರ್ ಅ ಬಾಯ್ಲರ್ ಆಪರೇಟಿಂಗ್ at a pressure 130 kg/cm², ಫಾಲೋವಿಂಗ್ ರಿಪೇರರ್ ಈಸ್ ಟು ಬಿ ಎಂಪ್ಲಾಯ್ಡ್. ಅಂದರೆ ಏನಂದರೆ ಯಾವುದೇ ಒಂದು ಬಾಯ್ಲರಲ್ಲಿ ನಮಗೆ 130 kg/cm² ಅಷ್ಟು ನಾವು ಏನಪ್ಪ ಅಂತಂದರೆ ಒಂದು ಬಾಯ್ಲರ್ ಪ್ರೆಷರ್ನ ಮೇಂಟೈನ್ ಮಾಡ್ತಿದ್ರೆ ಅಲ್ಲಿ ಏನಾದರೂ ಒಂದು ಲೀಕೇಜ್ ಆದರೆ ಅಲ್ಲಿ ಇರ್ತಕ್ಕಂತಹ ಒಂದು ರಿಪೇರನ್ನು ನಾವು ಯಾರನ್ನ ಒಂದು ಏನಪ್ಪ ಅಂತಂದರೆ ಡಿಪ್ಲಾಯ್ ಮಾಡಬೇಕು ಅಂತಂದರೆ ಇಲ್ಲಿ ದ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಅಂತಂದರೆ ಸ್ಪೆಷಲ್ ಕ್ಲಾಸ್ ರಿಪೇರರ್. ಅಂದರೆ ಯಾವ ಒಂದು ಬಾಯ್ಲರ್ ಏನಪ್ಪ ಅಂತಂದರೆ 130 kg/cm² ಒಂದು ಪ್ರೆಷರಲ್ಲಿ ನಾವು ಅದನ್ನು ವರ್ಕ್ ಮಾಡ್ತಿರ್ಬೇಕಾದ್ರೆ, ಸೊ ಅದರ ಏನೋ ರಿಪೇರಲ್ಲಿ ವರ್ಕ್ ಬಂದಾಗ ಅದನ್ನು ರಿಪೇರರ್ ಯಾರು ಮಾಡ್ತಾರೆ ಅಂತಂದರೆ ಸ್ಪೆಷಲ್ ಕ್ಲಾಸ್ ರಿಪೇರರ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ನಾವಿಲ್ಲಿ ನೋಡ್ಬೋದಾಗಿದೆ, ರೈಟ್. ಏನಂದರೆ 75th ಕ್ವಶನ್ ಏನಪ್ಪ ಅಂತಂದರೆ ಸ್ಟೀಮ್ ಪವರ್ ಪ್ಲ್ಯಾಂಟ್ ವರ್ಕ್ಸ್ ಆನ್ ಅಥವಾ ಸ್ಟೀಮ್ ಪವರ್ ಪ್ಲ್ಯಾಂಟ್ ಆಪ್ರೇಟ್ಸ್ ಆನ್ ಏನಪ್ಪ ಅಂತಂದರೆ ವಿಚ್ ಪ್ರಿನ್ಸಿಪಲ್ ಅಂತಂದರೆ ಒಂದು ರ್ಯಾಂಕಿನ್ ಸೈಕಲ್ ಮೇಲ್ಗಡೆ ಏನಪ್ಪ ಅಂತಂದರೆ ಇದೊಂದು ವರ್ಕ್ ಆಗುತ್ತೆ. ಅಂದರೆ ನಮ್ಮ ಒಂದು ಥರ್ಮಲ್ ಪವರ್ ಪ್ಲ್ಯಾಂಟ್ ಬಂದುಬಿಟ್ಟು ಅಂದರೆ ಒಂದು ಸ್ಟೀಮ್ ಪವರ್ ಪ್ಲ್ಯಾಂಟ್ ಬಂದಮೇಲೆ ಇದೇನೋ ಅದನ್ನು ಬಂದುಬಿಟ್ಟು ರ್ಯಾಂಕಿನ್ ಸೈಕಲ್ ಮೇಲೆ ಇದು ವರ್ಕ್ ಆಗುತ್ತೆ, ರೈಟ್. ಸೊ ದ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 76th ಕ್ವಶನ್, ಇನ್ ರೆಫರೆನ್ಸ್ ಟು ರೇಡಿಯೋಗ್ರಫಿ ಟೆಸ್ಟಿಂಗ್ IQI ಈಸ್ ಯೂಸ್ ಟು ಡಿಟರ್ಮೈನ್ ದ. ಅಂದರೆ ಒಂದು ರೇಡಿಯೋಗ್ರಫಿ ಟೆಸ್ಟಿಂಗಲ್ಲಿ IQI ಅಂತಕ್ಕಂಥದ್ದನ್ನು ಯಾವ ಒಂದು ಏನಪ್ಪ ಅಂತಂದರೆ ಯೂಸ್ ಟು ಡಿಟರ್ಮಿನ್ ಏನನ್ನು ಒಂದು ಕಂಡುಹಿಡಿಯೋದಕ್ಕೆ ನಾವು ಇದನ್ನು ಬಳಸ್ತೀವಿ ಅಂತಕ್ಕಂಥದ್ದು IQI ಅಂತ ಕೇಳಿದ್ದಾರೆ. ಸೊ ದ ಕ್ವಾಲಿಟಿ ಆಫ್ ರೇಡಿಯೋಗ್ರಾಫಿಕ್ ಇಮೇಜ್. ನೋಡಿ ಒಂದು ರೇಡಿಯೋಗ್ರಫಿ ಟೆಸ್ಟಿಂಗ್ ನಡೀತಿರಬೇಕಾದ್ರೆ ಅಲ್ಲಿ ಒಂದು ಏನಪ್ಪ ಅಂತಂದರೆ ಒಂದು ಕ್ವಾಲಿಟಿ ಯಾವ ಒಂದು ಎಷ್ಟೊಂದು ಕ್ವಾಲಿಟಿ ಮೇಲೆ ಏನಪ್ಪ ಅಂತಂದರೆ ರೇಡಿಯೋಗ್ರಾಫಿಕ್ ಟೆಸ್ಟಿಂಗ್ ಆಗಿದೆ, ಆ ಒಂದು ಇಮೇಜ್ ಎಷ್ಟು ಕರೆಕ್ಟಾಗಿ ಬಂದಿದೆ, ಕ್ವಾಲಿಟಿ ಆಫ್ ದ ರೇಡಿಯೋಗ್ರಾಫಿಕ್ ಇಮೇಜನ್ನು ನಾವೇನಪ್ಪ ಅಂತಂದರೆ ಒಂದು ಡಿಟರ್ಮೈನ್ ಮಾಡೋದಕ್ಕೆ ಏನಪ್ಪ ಅಂತಂದರೆ ನಾವು IQI ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ನಾವು ಅಲ್ಲಿ ಬಳಸ್ತೀವಿ, ಅಂದರೆ ಯೂಸನ್ನು ಮಾಡ್ಕೊತೀವಿ. ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 77th ಕ್ವಶನ್, ವಿಚ್ ಮಷಿನ್ ರೆಕಾರ್ಡ್ಸ್ ದ ಚೇಂಜ್ ಇನ್ ಲೆಂಗ್ತ್ ಆಫ್ ದ ಸ್ಪೆಸಿಮನ್. ನೋಡಿ ಯಾವ ಒಂದು ಮಷೀನ್ ಏನಪ್ಪ ಅಂತಂದರೆ ನಮಗೆ ಚೇಂಜ್ ಇನ್ ಲೆಂಗ್ತ್ ಅದನ್ನು ನಾವು ಏನಪ್ಪ ಅಂತಂದರೆ ಒಂದು ಟೆನ್ಸೈಲ್ ಸ್ಟ್ರೆಂತ್ಗೆ ನಾವು ಒಳಪಡಿಸಿದಾಗ ಟೆನ್ಷನ್ಗೆ ಒಂದು ಒಳಪಡಿಸಿದಾಗ ಅಲ್ಲಿ ಚೇಂಜ್ ಇನ್ ಲೆಂಗ್ತ್ ಅಂತ ಬರುತ್ತೆ. ಅಥವಾ ಕಾಂಪ್ರೆಷನ್ ಟೆಸ್ಟ್ ಆಗಲಿ ಒಂದು ಏನಪ್ಪ ಅಂತಂದರೆ ಒಂದು ಟೆನ್ಸೈಲ್ ಟೆಸ್ಟ್ ಆಗಲಿ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಚೇಂಜ್ ಇನ್ ಲೆಂಗ್ತ್ ಏನು ನಾವು ಕಾಣ್ತೀವಲ್ಲ ಅದನ್ನು ಒಂದು ಯಾವ ಒಂದು ಮಷೀನಿಂದ ನಾವು ರೆಕಾರ್ಡ್ ಮಾಡ್ತೀವಿ ಅಂತಂದರೆ ದಟ್ ಈಸ್ ಬಂದುಬಿಟ್ಟಂದರೆ UTM ಅಂತ ಕರೀತಾರೆ, ಯೂನಿವರ್ಸಲ್ ಟೆಸ್ಟಿಂಗ್ ಮಷೀನ್ ಅಂತ ಕರೀತಾರೆ. ದಟ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಹಿಯರ್. UTM ಯೂನಿವರ್ಸಲ್ ಟೆಸ್ಟಿಂಗ್ ಮಷೀನ್ ಅಂತಲೇ ಕರಿತೀವಿ ಅದನ್ನು, ರೈಟ್. 78th ಕ್ವಶನ್ ಏನು ಹೇಳುತ್ತೆ ಅಂತಂದರೆ ವಾಟ್ ಡಸ್ ದ ಟರ್ಬಿಡಿಟಿ ಇನ್ ಬಾಯ್ಲರ್ ಫೀಡ್ ವಾಟರ್ ಕಾಸ್. ಸೊ ದ ರೈಟ್ ಆನ್ಸರ್ ಈಸ್ ಏನಪ್ಪ ಅಂತಂದರೆ ಸ್ಲಡ್ಜ್. ಅಂದರೆ ಒಂದು ಟರ್ಬಿಡಿಟಿ ಅಂತಕ್ಕಂಥ ಒಂದು ವರ್ಡ್ ಏನಪ್ಪ ಅಂತಂದರೆ ಒಂದು ಗದ್ದಲ ಅಂತಕ್ಕಂಥದ್ದು, ಅಂದರೆ ಒಂದು ನಾಟ್ ಕ್ಲಿಯರ್ ವಾಟರ್ ಅಂತಲೇ ಅರ್ಥ ಆಗುತ್ತೆ ಇದು. ಸೊ ಅಂದರೆ ಬಾಯ್ಲರ್ ವೀಡ್ ವಾಟರ್ಲಿ ಏನು ನಮಗೆ ಒಂದು ಕಾರಣಕ್ಕೆ ಒಂದು ಇದು ಆಗುತ್ತೆ ಅಂತಕ್ಕಂಥದ್ದು. ಸೊ ಅದು ಸ್ಲಡ್ಜನ್ನು ನಮಗೆ ಇಲ್ಲಿ ಕ್ರಿಯೇಟ್ ಮಾಡೋಕ್ಕೆ, ಸ್ಲಡ್ಜನ್ನು ನಮಗೆ ಫಾರ್ಮೇಷನ್ ಮಾಡೋಕ್ಕೆ ಇದೇನಪ್ಪ ಅಂತಂದರೆ ಟರ್ಬಿಡಿಟಿ ಅನ್ನುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಹೆಲ್ಪ್ ಮಾಡುತ್ತೆ ಅಂತಕ್ಕಂಥದ್ದು, ರೈಟ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 79th ಕ್ವಶನ್ ಏನಂತ ನೋಡೋಣ ಇಲ್ಲಿ. ವಿಚ್ ಆಫ್ ದಿ ಫಾಲೋವಿಂಗ್ ಗ್ರೂಪ್ ಆಫ್ ಡಿವೈಸಸ್ ಈಸ್ ಯೂಸ್ಡ್ ಫಾರ್ ಪಾರ್ಟ್ ರಿಕವರಿ ಆಫ್ ಹೀಟ್ ಫ್ರಾಮ್ ದ ಫ್ಲೂ ಥ್ರೂ ಗ್ಯಾಸಸ್ ಲಿವಿಂಗ್ ದ ಟ್ಯೂಬ್ ಬ್ಯಾಂಕ್ಸ್ ಇನ್ ವಾಟರ್ ಟ್ಯೂಬ್ ಬಾಯ್ಲರ್. ಅಂದರೆ ವಾಟರ್ ಟ್ಯೂಬ್ ಬಾಯ್ಲರ್ಲಿ ನಾವು ಏನಪ್ಪ ಅಂತಂದರೆ ಒಂದು ತೆಗೆದುಕೊಂಡಾಗ
ಒಂದು ವಾಟರ್ ಟ್ಯೂಬ್ ಬಾಯ್ಲನ್ನು ತೆಗೆದುಕೊಂಡಾಗ ಅಲ್ಲಿ ನಮಗೆ ಯಾವ ಯಾವ ಒಂದು ಇಕ್ವಿಪ್ಮೆಂಟನ್ನು ನಾವು ಫ್ಲೂ ಗ್ಯಾಸ್ ಪಾತಲ್ಲಿ ಹಾಕಿರ್ತೀವಿ ಅದು ಒಂದು ಹೀಟ್ ರಿಕವರಿ ಇಕ್ವಿಪ್ಮೆಂಟ್ ಆಗಿ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಇಲ್ಲಿ. ಸೊ ನೋಡ್ತಾ ಇದ್ರಲ್ಲಿ ನೀವೊಂದು ಬಾಯ್ಲನ್ನು ಆಪ್ರೇಷನ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಸೂಪರ್ ಹೀಟರ್ನ ನೋಡಿರ್ತೀರಿ, ಮತ್ತು ಎಕನಾಮೈಸರ್ ಕಾಯಿಲ್ಗಳನ್ನು ನೋಡಿರ್ತೀವಿ, ಮತ್ತು ಏರ್ ಪ್ರೀ ಹೀಟರ್ ಟ್ಯೂಬನ್ನು ನೋಡಿರ್ತೀವಿ ಅಲ್ಲಿ. ಸೊ ಅಂದರೆ ಇದೆಲ್ಲವನ್ನು ಏನಪ್ಪ ಅಂತಂದರೆ ನಾವು ಒಂದು ಫ್ಲೂ ಗ್ಯಾಸ್ ಪಾತಲ್ಲಿ ಹಾಕಿರ್ತೀವಿ. ಇದೇನಪ್ಪ ಅಂದರೆ ಒಂದು ಹೀಟ್ ರಿಕವರಿ ಇಕ್ವಿಪ್ಮೆಂಟ್ ಅಂತಲೇ ಒಂದು ವರ್ಕ್ ಆಗುತ್ತೆ. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಇಯರ್. ಓಕೆ, ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ 80th ಕ್ವೆಶನ್ ನೋಡೋಣ, ಅಂದರೆ 80ನೇ ಒಂದು ಕ್ವೆಶನ್ ನೋಡೋಣ. Equivalent evaporation is the amount of water evaporated in boiler from and at 100 degrees Celsius ಅಂತಕ್ಕಂಥದ್ದು. ನೋಡಿ, equivalent evaporation ಅಂದರೆ ಏನಂದರೆ ಇಟ್ ಈಸ್ ದ ಅಮೌಂಟ್ ಆಫ್ ವಾಟರ್ ಇವ್ಯಾಪೊರೇಟೆಡ್ ಇನ್ ಅ ಬಾಯ್ಲರ್. ಇಟ್ ಈಸ್ ದ ಅಮೌಂಟ್ ಆಫ್ ವಾಟರ್ ಇವ್ಯಾಪೊರೇಟೆಡ್ ಇನ್ ಅ ಬಾಯ್ಲರ್ ಫ್ರಾಮ್ ಆ್ಯಂಡ್ ಆಟ್ 100 degrees Celsius. ಇದನ್ನು equivalent evaporation ಅಂತಲೇ ಕರಿತೀವಿ ಇದನ್ನು, ರೈಟ್. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ 81 ಕ್ವೆಶನ್ ನೋಡೋಣ ಇಲ್ಲಿ. ಸೊ ಹೈಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ದ ಫ್ಯೂಯಲ್ ಅಜ್ಯೂಮ್ಸ್ ದ್ಯಾಟ್ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಅಂತಂದರೆ ಇಟ್ ಕಂಟೈನ್ಸ್ ದ ವಾಟರ್ ಇನ್ ವೇಪರ್ ಫಾರ್ಮ್. ಅಂದರೆ ಒಂದು ಹೈಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಲ್ಲಿ ಏನಪ್ಪ ಅಂತಂದರೆ ನಾವು ಇಟ್ ಕಂಟೈನ್ಸ್ ದ ವಾಟರ್ ಇನ್ ದ ವೇಪರ್ ಫಾರ್ಮ್. ಅಂದರೆ ಒಂದು ಹೈಯರ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಲ್ಲಿ ಏನಪ್ಪ ಅಂತಂದರೆ ನಾವು ತೆಗೆದುಕೊಂಡಾಗ ಫ್ಯೂಯಲ್ಗಳನ್ನು ಅಲ್ಲಿ ವಾಟರ್ ಯಾವ ರೀತಿ ಒಂದು ಇದರಲ್ಲಿ ಇರುತ್ತೆ ಅಂತಕ್ಕಂಥದ್ದು ಅಲ್ಲಿ ಇನ್ ದ ಫಾರ್ಮ್ ಆಫ್ ವೇಪರಲ್ಲಿ ನಮಗೆ ಏನಾದರೂ ವಾಟರ್ ನಾವಲ್ಲಿ ಕಾಣ್ಬೋದಾಗಿದೆ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 87ನೇ ಕ್ವೆಶನ್ ನೋಡೋಣ ಇಲ್ಲಿ. ರ್ಯಾಂಕಿನ್ ಸೈಕಲ್ ಎಫಿಷಿಯನ್ಸಿ ಆಫ್ ಅ ಗುಡ್ ಸ್ಟೀಮ್ ಪವರ್ ಪ್ಲಾಂಟ್ ಮೇ ಬಿ ಇನ್ ದ ರೇಂಜ್ ಆಫ್. ಅಂದರೆ ಒಂದು ರ್ಯಾಂಕಿನ್ ಸೈಕಲ್ ಎಫಿಷಿಯನ್ಸಿಯನ್ನು ತೆಗೆದುಕೊಂಡಾಗ ನಾವು ಒಂದು ಗುಡ್ ಪವರ್ ಪ್ಲಾಂಟ್ ಒಂದು ರ್ಯಾಂಕಿನ್ ಸೈಕಲ್ ಎಫಿಷಿಯನ್ಸಿಯನ್ನು ನೋಡಿದಾಗ ಅದರೊಂದು ಎಫಿಷಿಯನ್ಸಿ ಎಷ್ಟು ಬರುತ್ತೆ ಅಂತಂದರೆ 35 to 45% ಏನಪ್ಪ ಅಂತಂದರೆ ಒಂದು ರ್ಯಾಂಕಿನ್ ಸೈಕಲ್ ಎಫಿಷಿಯನ್ಸಿ ಇಲ್ಲಿ ನೋಡ್ಬೋದಾಗಿದೆ, ರೈಟ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಒಂದು 83 ಕ್ವೆಶನ್ ನೋಡೋಣ. 83ನೇ ಕ್ವೆಶನ್ ನೋಡೋಣ ಇಲ್ಲಿ. ಕಂಬಸ್ಟಿಬಲ್ ಎಲಿಮೆಂಟ್ಸ್ ಇನ್ ದ ಫ್ಯೂಯಲ್ ಆರ್. ಏನಪ್ಪ ಅಂತಂದರೆ ಒಂದು ಕಂಬಸ್ಟಿಬಲ್ ಎಲಿಮೆಂಟ್ಸ್ ಅಂತ ಬರುತ್ತೆ ಯಾವುದೇ ಒಂದು ನಾವು ಫ್ಯೂಯಲ್ ಅಂತ ತೆಗೆದುಕೊಂಡಾಗ. ಅಂದರೆ ಇದು ಯಾವುದೇ ಒಂದು ಕಂಟೆಂಟ್ ಇರುತ್ತೆ ಅಂದರೆ ಇಲ್ಲಿ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಸಲ್ಫರ್. ದೀಸ್ ಆರ್ ದ ಕಂಬಸ್ಟಿಬಲ್ ಎಲಿಮೆಂಟ್ಸ್ ಇನ್ ದ ಫ್ಯೂಯಲ್ ಅಂತಲೇ ಹೇಳ್ಬೋದು. ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಸಲ್ಫರ್, ರೈಟ್. ಸೊ ದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಸೊ ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ 84ನೇ ಕ್ವೆಶನ್ ನೋಡೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಡಿವೈಸ್ ಈಸ್ ಟರ್ಮ್ಡ್ ಆಸ್ ದ ಬಾಯ್ಲರ್ ಎಕ್ಸೆಸರಿ. ಸೊ ಈ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ಗಳಲ್ಲಿ ಬಾಯ್ಲರ್ ಎಕ್ಸೆಸರಿ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಬಾಯ್ಲರ್ ಎಕ್ಸೆಸರಿ ಬಂದ್ಬಿಟ್ಟು ಏನಪ್ಪ ಅಂತಂದರೆ ನಮಗೆ ಇಲ್ಲಿ ಸೂಪರ್ ಹೀಟರ್ ಅಂತ ಗೊತ್ತಾಗುತ್ತೆ. ಸೊ ದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಬಾಯ್ಲರ್ ಎಕ್ಸೆಸರಿ ಅಂತಲೇ ಇಲ್ಲಿ ನೋಡ್ಬೋದಾಗಿದೆ ಇದನ್ನು. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 85ನೇ ಕ್ವೆಶನ್ ನೋಡೋಣ. ಹೌ ಮಚ್ ಕ್ವಾಂಟಿಟಿ ಆಫ್ ಆಕ್ಸಿಜನ್ ಈಸ್ ರಿಕ್ವೈರ್ಡ್ ಫಾರ್ ಕಂಪ್ಲೀಟ್ ಕಂಬಷನ್ ಆಫ್ 1 kg ಆಫ್ ಕಾರ್ಬನ್. ಅಂದರೆ 1 kg ಆಫ್ ಕಾರ್ಬನ್ ನಮಗೆ ಕಂಪ್ಲೀಟಾಗಿ ಕಂಬಷನ್ ಆಗೋಕ್ಕೆ ಎಷ್ಟು ಏನಪ್ಪ ಅಂತಂದರೆ ಕ್ವಾಂಟಿಟಿ ಆಫ್ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ಇಲ್ಲಿ 8/3 kg ಆಫ್ ಏನಪ್ಪ ಅಂತಂದರೆ ಆಕ್ಸಿಜನ್. 8/3 kg ಆಫ್ ಆಕ್ಸಿಜನ್ ಈಸ್ ರಿಕ್ವೈರ್ಡ್ ಫಾರ್ ಕಂಪ್ಲೀಟ್ ಕಂಬಷನ್ ಆಫ್ 1 kg ಆಫ್ ಕಾರ್ಬನ್ ಅಂತ, ರೈಟ್. ಸೊ ದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 86th ಕ್ವೆಶನ್ ಅನ್ನು ನೋಡೋಣ ಇಲ್ಲಿ. ಫಾಲೋವಿಂಗ್ ಈಸ್ ದ ಅಡ್ವಾಂಟೇಜ್ ಆಫ್ ಸೂಪರ್ ಕ್ರಿಟಿಕಲ್ ಬಾಯ್ಲರ್. ಸೂಪರ್ ಕ್ರಿಟಿಕಲ್ ಬಾಯ್ಲರ್ದು ಏನಪ್ಪ ಅಂತಂದರೆ ಒಂದು ಅಡ್ವಾಂಟೇಜಸ್ ಏನೇನಿದೆ ಅಂತ ಕೇಳಿದ್ದಾರೆ. ಸೊ ಏನಂತಂದರೆ ರಿಡಕ್ಷನ್ ಇನ್ ಎಮಿಷನ್, ಮೋರ್ ಸೈಕಲ್ ಎಫಿಷಿಯನ್ಸಿ ಆ್ಯಂಡ್ ರಿಕ್ವೈರ್ಡ್ ನೋ ಲೆಟೆಂಟ್ ಹೀಟ್ ಎಡಿಷನ್. ಸೊ ಇದೆಲ್ಲವೂ ಆಲ್ ಆಫ್ ದಿ ಅಬವ್ ಏನಪ್ಪ ಅಂತಂದರೆ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಏನಪ್ಪ ಅಂತಂದರೆ ಒಂದು ಸೂಪರ್ ಕ್ರಿಟಿಕಲ್ ಬಾಯ್ಲರ್ ಅಂತಲೇ ಹೇಳ್ಬೋದು. ಸೊ ದ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ 87th ಕ್ವೆಶನ್ ಏನಂತ ನೋಡೋಣ ಇಲ್ಲಿ. ಆ್ಯಸ್ ಪರ್ ದ ಬಾಯ್ಲರ್ ಆ್ಯಕ್ಟ್ 1923 ಆ್ಯಸ್ ಅಮೆಂಡೆಡ್ ಇನ್ 2007, ಸ್ಟೀಮ್ ಪೈಪ್ ಮೀನ್ಸ್ ಎನಿ ಪೈಪ್ ಥ್ರೂ ವಿಚ್ ಸ್ಟೀಮ್ ಪಾಸಸ್ ವಿತ್. ಅಂದರೆ ಏನು ಕೇಳಿದಾರೆ ಅಂತಂದರೆ ಒಂದೇ ಇಂಡಿಯನ್ ಬಾಯ್ಲರ್ ಆ್ಯಕ್ಟಲ್ಲಿ 1923 ಇಂಡಿಯನ್ ಬಾಯ್ಲರ್ ಆ್ಯಕ್ಟ್ 1923ಯಲ್ಲಿ ಒಂದು ಸ್ಟೀಮ್ ಪೈಪನ್ನು ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂತಂದರೆ ಸ್ಟೀಮ್ ಪೈಪ್ ನಾವು ಯಾವುದಕ್ಕೆ ಅನ್ಬೇಕು ಅಂತಂದರೆ ಅದರ ಒಂದು ಬೋರ್ ಡಯಾಮೀಟರ್. ಎಸ್, ಆ ಒಂದು ಸ್ಟೀಮ್ ಪೈಪ್ ಲೈನ್ ಏನಪ್ಪ ಅಂತಂದರೆ ಬೋರ್ ಡಯಾಮೀಟರ್ ದಟ್ ಈಸ್ ಬೋರ್ ಆಫ್ ಅ ಸ್ಟೀಮ್ ಪೈಪ್ ಎಕ್ಸಿಡ್ಸ್ 254 mm ಆ್ಯಂಡ್ ಅ ಸ್ಟೀಮ್ ಪ್ರೆಷರ್ ಎಕ್ಸಿಡ್ 1 kg/cm² ಗೇಜ್ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್ ಆಫ್ ಅ ಸ್ಟೀಮ್ ಪೈಪ್ ಅಕಾರ್ಡಿಂಗ್ ಟು ದ
ಇಂಡಿಯನ್ ಬಾಯ್ಲರ್ ಆ್ಯಕ್ಟ್ 1923. ಅಂದರೆ ಯಾವುದೇ ಒಂದು ಏನಪ್ಪ ಅಂತಂದರೆ ನಮಗೆ ಒಂದು ಸ್ಟೀಮ್ ಪೈಪನ್ನು ತೆಗೆದುಕೊಂಡಾಗ ಅದರ ಒಂದು ಬೋರ್ ಡಯಾಮೀಟರ್ ಬಂದುಬಿಟ್ಟು 254 mm ಆ್ಯಂಡ್ ಸ್ಟೀಮ್ ಪ್ರೆಷರ್ ಏನಂತಂದರೆ 1 kg ನಮಗೆ ಇಲ್ಲಿ ಜಾಸ್ತಿ ಇರಬೇಕಾಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್. ಸೊ 88th, ದಟ್ ಈಸ್ 88ನೇ ಕ್ವಶನ್ ನೋಡೋಣ. ಆ್ಯಸ್ ಪರ್ ದ ಇಂಡಿಯನ್ ಬಾಯ್ಲರ್ ಆ್ಯಕ್ಟ್ ಫಾಲೋವಿಂಗ್ ಈಸ್ ನಾಟ್ ಅ ಬಾಯ್ಲರ್ ಕಾಂಪೋನೆಂಟ್. ಫಾಲೋವಿಂಗ್ ಈಸ್ ನಾಟ್ ಅ ಬಾಯ್ಲರ್ ಕಾಂಪೋನೆಂಟ್ ಅಂತ ಹೇಳಿದ್ದಾರೆ. ಸೊ ಇಂಡಿಯನ್ ಬಾಯ್ಲರ್ ಆ್ಯಕ್ಟ್ 1923 ಏನಪ್ಪ ಅಂತಂದರೆ ಏರ್ ಪ್ರೀ ಹೀಟರ್ನ ನಾವೇನಪ್ಪ ಅಂತಂದರೆ ಒಂದು ಬಾಯ್ಲರ್ ಕಾಂಪೋನೆಂಟ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಿರೋದಿಲ್ಲ. ಸೊ ಏರ್ ಪ್ರೀ ಹೀಟರ್ ಈಸ್ ನಾಟ್ ಅ ಬಾಯ್ಲರ್ ಕಾಂಪೋನೆಂಟ್ ಆ್ಯಸ್ ಪರ್ ದ ಇಂಡಿಯನ್ ಬಾಯ್ಲರ್ ಆ್ಯಕ್ಟ್ 1923, ರೈಟ್. ಸೊ 89th ಕ್ವಶನ್ ಏನಂತ ನೋಡೋಣ ಇಲ್ಲಿ. ಆ್ಯಸ್ ಪರ್ ದ ಬಾಯ್ಲರ್ ಆ್ಯಕ್ಟ್ 1923, ಬಾಯ್ಲರ್ಸ್ ಆ್ಯಕ್ಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು. ಅಂದರೆ ಯಾವ ಒಂದು ನಮಗೆ ಒಂದು ಸೆಕ್ಷನ್ಗೆ ಏನಪ್ಪ ಅಂತಂದರೆ ಒಂದು ಬಾಯ್ಲರ್ ಆ್ಯಕ್ಟ್ 1923 ಒಂದು ಏನಪ್ಪ ಅಂತಂದರೆ ಒಂದು ಸಂಬಂಧಿಸೋದಿಲ್ಲ, ಅವರಿಗೆ ಒಂದು ಏನಪ್ಪ ಅಂತಂದರೆ ಅಲೋ ಆಗೋದಿಲ್ಲ. ಅಂದರೆ ಒಂದು ಯಾವುದೇ ರೀತಿಯಾದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮಗೆ ಆಗೋದಿಲ್ಲ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ನೋಡಿ, ಗೌರ್ಮೆಂಟ್ ಆಪ್ರೇಟೆಡ್ ಕಂಪ್ನಿಯಲ್ಲಿ ಕೆಲವೊಂದು ಸರಿ ನಾವು ಏನಪ್ಪ ಅಂತಂದರೆ ಬಾಯ್ಲರ್ನ ಬಳಸಿರ್ತೀವಿ, ಅಲ್ಲಿ ಕೂಡ ಏನಪ್ಪ ಅಂತಂದರೆ ಇದು ಆ್ಯಕ್ಟ್ ಆಗಿರುತ್ತೆ. ಪ್ರೊಸೆಸ್ ಇಂಡಸ್ಟ್ರಿಯಲ್ಲಿ ಬಳಸ್ತಕ್ಕಂಥ ಬಾಯ್ಲರ್ ಕೂಡ ಏನಪ್ಪ ಅಂತಂದರೆ ಒಂದು ಬಾಯ್ಲರ್ ನಾವಿಲ್ಲಿ ಒಂದು ಪರ್ಮಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಸೊ ಹೋಟೆಲ್ಗಳಿಗೆ ಕೆಲವೊಂದು ಏನಪ್ಪ ಅಂತಂದರೆ ಒಂದು ಅದರ ಮೇಲ್ಗಡೆ ಏನಪ್ಪ ಅಂತಂದರೆ ಒಂದು ಹೋಟೆಲ್ ಏನಪ್ಪ ಅಂತಂದರೆ ನಡೀತಾ ಇರುತ್ತೆ. ಸೊ ಅಲ್ಲಿ ಕೂಡ ಏನಪ್ಪ ಅಂತಂದರೆ ನಮ್ಮ ಒಂದು ಬಾಯ್ಲರ್ನ ಅಲ್ಲಿ ಒಂದು ಆ್ಯಕ್ಟಲ್ಲಿ ಬರುತ್ತೆ ಅದು ಕೂಡ. ಸೊ ಆರ್ಮಿ ಮತ್ತು ನೇವಿ ಮತ್ತು ಏರ್ಫೋರ್ಸಲ್ಲಿ, ಆರ್ಮಿ, ನೇವಿ ಆರ್ ಏರ್ ಫೋರ್ಸ್ ಏನಪ್ಪ ಅಂತಂದರೆ ದಿಸ್ ಈಸ್ ದ ಆ್ಯಕ್ಟ್ ವಿಚ್ ಈಸ್ ನಾಟ್ ಏನಪ್ಪ ಅಂತಂದರೆ ಅಪ್ಲಿಕೇಬಲ್ ಫಾರ್ ಏನಪ್ಪ ಅಂತಂದರೆ ಆರ್ಮಿ, ನೇವಿ ಆರ್ ಏರ್ ಫೋರ್ಸ್, ರೈಟ್. ಸೊ ಇದು ಏನಪ್ಪ ಅಂತಂದರೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಒಂದು ಏನಪ್ಪ ಅಂತಂದರೆ 90th ನೋಡೋಣ. ಸೊ 90ನೇ ಒಂದು ಕ್ವಶನ್ ಏನಂತಂದರೆ ದ ಕ್ವಾಂಟಿಟಿ ಆಫ್ ವಿಚ್ ಬಾಯ್ಲರ್ ಮೌಂಟಿಂಗ್ ಈಸ್ ಕೆಪ್ಟ್ ಆ್ಯಸ್ ಮೋರ್ ದೆನ್ 1. ನೋಡಿ ಈ ಕ್ವಶನ್ ಏನಂತ ಕೇಳಿದಾರೆ ಅಂತಂದರೆ ನಮ್ಮ ಒಂದು ಬಾಯ್ಲರ್ ಮೇಲ್ಗಡೆ, ಒಂದು ಸ್ಟೀಮ್ ಡ್ರಮ್ ಮೇಲ್ಗಡೆ ಅಥವಾ ಬಾಯ್ಲರ್ ಒಳಗಡೆ ಏನಪ್ಪ ಅಂತಂದರೆ ಒಂದಕ್ಕಿಂತ ಹೆಚ್ಚು ಯಾವ ನಮ್ಮ ಒಂದು ಬಾಯ್ಲರ್ ಮೌಂಟಿಂಗ್ಸನ್ನು ಕೊಟ್ಟಿರ್ತಾರೆ ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಅದು ಬಂದುಬಿಟ್ಟು ನೋಡ್ತಾ ಇದ್ದೀರಿ ನೀವು, ಒಂದು ವಾಟರ್ ಲೆವೆಲ್ ಇಂಡಿಕೇಟರ್ ಅಲ್ಲಿ 2 ಗೇಜ್ ಲಾಸನ್ನು ನಾವು ಕಾಣ್ಬೋದು, LHS ಮತ್ತು RHS ಅಲ್ಲಿ. ಮತ್ತು ಅದಾದ ನಂತರ ಸೇಫ್ಟಿ ವಾಲ್ ಕೂಡ ಏನಪ್ಪ ಅಂತಂದ್ರೆ 2 ಹಾಕಿರ್ತೀವಿ ನಾವು ಅಲ್ಲಿ ಡ್ರಮ್ ಮೇಲ್ಗಡೆ, ಅದು ಬಂದುಬಿಟ್ಟು 2. ಸೊ ದ ಆಪ್ಷನ್ ಡಿ ಏನಿದೆ ಅಂತಂದರೆ ಬೋತ್ A ಆ್ಯಂಡ್ B, ದಿಸ್ ಇಸ್ ದ ಏನಪ್ಪ ಅಂತಂದರೆ ರೈಟ್ ಆನ್ಸರ್, ರೈಟ್. ಎಸ್, ಇವೆರಡು ಏನಪ್ಪ ಅಂತಂದರೆ ನಮ್ಮ ಒಂದು ಬಾಯ್ಲರಲ್ಲಿ ನೋಡೋಕ್ಕೆ ಒಂದಕ್ಕಿಂತ ಹೆಚ್ಚು ಸಿಗುವಂಥ ಒಂದು ಏನಪ್ಪ ಅಂತಂದರೆ ಒಂದು ಬಾಯ್ಲರ್ ಮೌಂಟಿಂಗ್ ಅಂತಲೇ ಹೇಳ್ಬೋದು, ರೈಟ್. ಸೊ 91st ಕ್ವಶನ್ ಏನಂತ ನೋಡೋಣ, ದಟ್ ಈಸ್ 91ನೇ ಕ್ವಶನ್ ಅಂತ ನೋಡೋಣ. ಆ್ಯಸ್ ಪರ್ ದ ಬಾಯ್ಲರ್ ಆ್ಯಕ್ಟ್ 1923, ಅಟ್ ಪ್ರೆಸೆಂಟ್ ಪೆನಲ್ಟಿ ಫಾರ್ ಇಲ್ಲಿಗಲ್ ಯೂಸ್ ಆಫ್ ಬಾಯ್ಲರ್. ನೋಡಿ, ಒಂದು ಬಾಯ್ಲರ್ ಆ್ಯಕ್ಟ್ 1923 ಅಕಸ್ಮಾತಾಗಿ ನಾವು ಇಲ್ಲಿಗಲ್ ಆಗಿ ಏನಪ್ಪ ಅಂತಂದರೆ ಬಾಯ್ಲರ್ ನಾವು ಯೂಸ್ ಮಾಡ್ತಿದ್ವಿ ಅಂತಂದರೆ, ಸೊ ಅದಕ್ಕೆ ಪೆನಾಲ್ಟಿ ಅಂದರೆ ಒಂದು ದಂಡವಾಗಿ ಏನಪ್ಪ ಅಂತಂದರೆ ಎಷ್ಟು ನಮಗೆ ಒಂದು ದಂಡ ಹಾಕ್ತಾರೆ ಅಂತಂದರೆ, ಸೊ ಅಲ್ಲಿ ನೋಡ್ತಾ ಇದ್ರಿ ನೀವು, ಮೇ ಎಕ್ಸ್ಟೆಂಡ್ ಅಪ್ ಟು ಏನಪ್ಪ ಅಂತಂದರೆ 1 lakh rupees, 1 lakh rupeesವರೆಗೂ ನಾವು ಏನಪ್ಪ ಅಂತಂದ್ರೆ ದಂಡವನ್ನು ನಾವಲ್ಲಿ ಕಟ್ಟಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 92. ಆ್ಯಸ್ ಪರ್ ಗುಜರಾತ್ ಬಾಯ್ಲರ್ ರೂಲ್ಸ್ 1966, ಫಾಲೋವಿಂಗ್ ಈಸ್ ನಾಟ್ ದ ಸ್ಪೆಸಿಫಿಕ್ ಡ್ಯೂಟೀಸ್ ಆಫ್ ಚೀಫ್ ಇನ್ಸ್ಪೆಕ್ಟರ್. ಓಕೆ, ಒಂದು ಚೀಫ್ ಇನ್ಸ್ಪೆಕ್ಟರ್ ನಾವು ಡ್ಯೂಟೀಸನ್ನು ನೋಡಿದಾಗ ಅದು ಗುಜರಾತ್ ಬಾಯ್ಲರ್ ರೂಲ್ಸ್ 1966 ಸೊ ಮೇಂಟೈನ್ ಅ ಮೆಮೋರಂಡಮ್ ಆಫ್ ಇನ್ಸ್ಪೆಕ್ಷನ್ ಬುಕ್ ಆಫ್ ಈಚ್ ಬಾಯ್ಲರ್. ಸೊ ಇದೇನಪ್ಪ ಅಂತಂದರೆ ಒಂದು ಇಟ್ ಈಸ್ ನಾಟ್ ದ ಡ್ಯೂಟಿ ಆಫ್ ಚೀಫ್ ಇನ್ಸ್ಪೆಕ್ಟರ್ ಆ್ಯಸ್ ಪರ್ ದ ಗುಜರಾತ್ ಬಾಯ್ಲರ್ ರೂಲ್ಸ್ 1966. ಓಕೆ, ರೈಟ್. 93ನೇ ಒಂದು ಕ್ವಶನ್ ನೋಡೋಣ, 93. ಆ್ಯಸ್ ಪರ್ ದ ಗುಜರಾತ್ ಬಾಯ್ಲರ್ ರೂಲ್ಸ್ 1966, ಇನ್ ವಿಚ್ ಕೇಸ್ ಇನ್ಸ್ಪೆಕ್ಟರ್ ಶುಡ್ ಡಿಕ್ಲೈನ್ ಟು ಪ್ರೊಸೀಡ್ ಫಾರ್ ಇನ್ಸ್ಪೆಕ್ಷನ್ ಆ್ಯಂಡ್ ರಿಪೋರ್ಟ್ ದ ಫ್ಯಾಕ್ಟ್ಸ್ ಟು ದ ಚೀಫ್ ಇನ್ಸ್ಪೆಕ್ಟರ್. ಸೊ ಏನಂತಂದರೆ ಇಲ್ಲಿ ಕ್ವಶನಲ್ಲಿ ಏನಿದೆ ಅಂತಂದರೆ, ಒಂದು ಗುಜರಾತ್ ಬಾಯ್ಲರ್ ರೂಲ್ಸ್ 1966 ತೆಗೆದುಕೊಂಡಾಗ ಯಾವ ಒಂದು ಕೇಸಲ್ಲಿ ಏನಪ್ಪ ಅಂತಂದರೆ ಒಂದು ಇನ್ಸ್ಪೆಕ್ಟರ್ ಶುಡ್ ಡಿಕ್ಲೈನ್ ಟು ಪ್ರೊಸೀಡ್ ಫಾರ್ ಇನ್ಸ್ಪೆಕ್ಷನ್ಗೆ ಅವನು ಹೋಗಬಾರ್ದು, ಮತ್ತು ರಿಪೋರ್ಟ್ಸ್ ದ ಫ್ಯಾಕ್ಟ್ಸ್ ಟು ದ ಚೀಫ್ ಇನ್ಸ್ಪೆಕ್ಟರ್ ಅಂತಂದರೆ ಬಾಯ್ಲರ್ ಈಸ್ ಅನ್ರೀಸನೇಬಲಿ ಹಾಟ್ ಆ್ಯಂಡ್ ನಾಟ್ ಪ್ರಾಪರ್ಲಿ ಕ್ಲೀನ್ಡ್ ಆ್ಯಂಡ್ ಸ್ಕೇಲ್ಡ್. ನೋಡಿ, ಯಾವ ಒಂದು ಬಾಯ್ಲರಲ್ಲಿ ನಮಗೆ ಒಂದು ಇನ್ನೂ ಹಾಟ್ ಕಂಡೀಷನಲ್ಲಿ ಇರುತ್ತೆ, ಮತ್ತು ಏನಪ್ಪ ಅಂತಂದರೆ ಅಲ್ಲಿ ಸರಿಯಾಗಿ ಕ್ಲೀನ್ ಮಾಡಿರೋದಿಲ್ಲ, ಮತ್ತು ಸ್ಕೇಲ್ ಎಲ್ಲ ಹಾಗೆ ಇರುತ್ತೆ, ಆ ಒಂದು ಬಾಯ್ಲರ್ನ ಏನಪ್ಪ ಅಂತಂದರೆ ಇವರು ಕೆಲವೊಂದು ಸರಿ ಏನಪ್ಪ ಅಂತಂದರೆ
ಇನ್ಸ್ಪೆಕ್ಷನ್ ಮಾಡೋಕ್ಕೆ ಏನಪ್ಪ ಅಂತಂದರೆ ಹಿಂಜರಿಬೋದು ಅಂತಕ್ಕಂಥದ್ದು, ಮತ್ತು ಇವರು ರಿಪೋರ್ಟ್ ಕೂಡ ಏನಪ್ಪ ಅಂತಂದರೆ ಸಬ್ಮಿಟ್ ಮಾಡದಿರುವಂಥದ್ದು. ರೈಟ್. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ 94th ಕ್ವಶನ್ ಅಂತ ನೋಡೋಣ ಇಲ್ಲಿ. 94, ವೆನ್ ಅ ಬಾಯ್ಲರ್ ಈಸ್ ಟ್ರಾನ್ಸ್ಫರ್ಡ್ ಫ್ರಾಮ್ ಅಂದರ್ ಸ್ಟೇಟ್ ಟು ಸ್ಟೇಟ್ ಇಂಟು ದ ಸ್ಟೇಟ್ ಆಫ್ ಗುಜರಾತ್, ಅಂದರೆ ಬೇರೆ ಒಂದು ಸ್ಟೇಟಿಂದ ಒಂದು ಗುಜರಾತ್ ಸ್ಟೇಟಿಗೆ ನಾವು ಏನಪ್ಪ ಅಂತಂದರೆ ಒಂದು ಬಾಯ್ಲರ್ನ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಅಲ್ಲಿ ಇರ್ತಕ್ಕಂಥ ಒಂದು ರೂಲ್ ಏನಿದೆ ಅಂತಂದರೆ, ಬಾಯ್ಲರ್ ಕ್ಯಾನ್ ಬಿ ಯೂಸ್ಡ್ ಆಫ್ಟರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಎಫೆಕ್ಟೆಡ್ ಬೈ ಚೀಫ್ ಇನ್ಸ್ಪೆಕ್ಟರ್ ಆಫ್ ಬಾಯ್ಲರ್. ನೋಡಿ, ಯಾವಾಗ ನಾವು ಏನಪ್ಪ ಅಂತಂದರೆ ಒಂದು ಬಾಯ್ಲರ್ ನಾವು ಏನಪ್ಪ ಅಂತಂದರೆ ಒಂದು ಬೇರೆ ಒಂದು ಸ್ಟೇಟಿಂದ ನಾವು ಗುಜರಾತ್ ಒಳಗಡೆ ಏನಪ್ಪ ಅಂತಂದರೆ ನಾವು ಅದನ್ನು ತೆಗೆದುಕೊಂಡು ನಾವು ಏನಪ್ಪ ಅಂತಂದರೆ ಅದನ್ನು ಬಳಸಬೇಕು ಅಂತಂದರೆ ಈ ಒಂದು ಕಂಡೀಷನಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಬಾಯ್ಲರ್ ಕ್ಯಾನ್ ಬಿ ಯೂಸ್ಡ್ ಆಫ್ಟರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಎಫೆಕ್ಟೆಡ್ ಬೈ ದ ಚೀಫ್ ಇನ್ಸ್ಪೆಕ್ಟರ್ ಆಫ್ ಬಾಯ್ಲರ್. ರೈಟ್. ಸೊ ಅದನ್ನು ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಚೀಫ್ ಇನ್ಸ್ಪೆಕ್ಟರ್ ಕಡೆಯಿಂದ ಒಂದು ರಿಜಿಸ್ಟ್ರೇಷನ್ ಆಗುತ್ತೆ, ಅದನ್ನು ಮತ್ತೆ ನಾವು ಏನಪ್ಪ ಅಂತಂದರೆ ಒಂದು ಯೂಸ್ ಮಾಡ್ಬೋದಾಗಿದೆ ಇಲ್ಲಿ. ಸೊ ನೆಕ್ಸ್ಟ್ ಒನ್ ಏನಪ್ಪ ಅಂತಂದರೆ ಅಟ್ ದ ಟೈಮ್ ಆಫ್ ರಿನ್ಯೂವಲ್ ಆಫ್ ಬಾಯ್ಲರ್ ಸರ್ಟಿಫಿಕೇಟ್, ಅಟ್ ದ ಟೈಮ್ ಆಫ್ ರಿನ್ಯೂವಲ್ ಆಫ್ ಬಾಯ್ಲರ್ ಸರ್ಟಿಫಿಕೇಟ್, ನಾವು ಬಾಯ್ಲರ್ ಸರ್ಟಿಫಿಕೇಟನ್ನು ಒಂದು ರಿನ್ಯೂವಲ್ ಮಾಡಬೇಕಾದ್ರೆ ಆ ಒಂದು ಟೈಮಲ್ಲಿ ಬಾಯ್ಲರ್ ಮಸ್ಟ್ ಬಿ ಎಕ್ಸಾಮಿನ್ಡ್ ಇಂಟರ್ನಲಿ ಆ್ಯಂಡ್ ಎಕ್ಸ್ಟರ್ನಲಿ. ಓಕೆ, ನೋಡಿ, ನಾವು ಯಾವಾಗ ಏನಪ್ಪ ಅಂತಂದರೆ ಒಂದು ಬಾಯ್ಲರ್ನ ನಾವು ರಿನ್ಯೂವಲ್ ಆಗಿ ಕೊಡ್ತಾ ಇರ್ತೀವಿ, ಆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಬಾಯ್ಲರ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು ಆ ಬಾಯ್ಲರನ್ನು ನಾವು ಏನಪ್ಪ ಅಂತಂದರೆ ಒಂದು ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ಏನಪ್ಪ ಅಂತಂದರೆ ಅದನ್ನು ಎಕ್ಸಾಮಿನೇಷನ್ ಮಾಡಿರಬೇಕು ಅಂತಕ್ಕಂಥದ್ದು. ಸೊ ದ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್ ಏನಂತಂದರೆ 96th ಕ್ವಶನ್, ಪ್ರೊವಿಷನಲ್ ಆರ್ಡರ್ ಆಫ್ ದ ಬಾಯ್ಲರ್ ಈಸ್ ಟು ಬಿ ಇಶ್ಯೂಡ್ ಆಫ್ಟರ್. ಒಂದು ನಾವು ಬಾಯ್ಲರ್ನ ಏನಪ್ಪ ಅಂತಂದರೆ ಒಂದು ಪ್ರೊವಿಷನಲ್ ಆರ್ಡರ್ ಅಂತ ಕೊಡ್ತೀವಿ, ಬಾಯ್ಲರ್ಗೆ ಒಂದು ಇರೆಕ್ಷನ್ ಆದ ನಂತರ ಪ್ರೊವಿಷನಲ್ ಆರ್ಡರ್ ಅಂತ ಕೊಡ್ತೀವಿ. ಸೊ ಅದು ಯಾವಾಗ ಕೊಡ್ತೀವಿ ಅಂತಂದರೆ ಇಶ್ಯೂಡ್ ಆಫ್ಟರ್ ಏನಾದಮೇಲೆ ಪ್ರೊವಿಷನಲ್ ಆರ್ಡರ್ ಬರುತ್ತೆ ಅಂತಕ್ಕಂಥದ್ದಂದರೆ ಸ್ಯಾಟಿಸ್ಫ್ಯಾಕ್ಟರಿ ಕಂಪ್ಲೀಷನ್ ಆಫ್ ಹೈಡ್ರಾಲಿಕ್ ಟೆಸ್ಟ್ ಇನ್ ಎವ್ರಿ ಕೇಸಸ್ ಆಫ್ ರಿಜಿಸ್ಟ್ರೇಷನ್. ನೋಡಿ, ಅಂದರೆ ಒಂದು ಬಾಯ್ಲರ್ ಹೈಡ್ರಾಲಿಕ್ ಟೆಸ್ಟನ್ನು ಒಂದು ಸ್ಯಾಟಿಸ್ಫ್ಯಾಕ್ಟರಿ ಆದಮೇಲೆ ಏನಪ್ಪ ಅಂತಂದರೆ ಆ ಒಂದು ಬಾಯ್ಲರ್ ಏನಪ್ಪ ಅಂತಂದರೆ ಒಂದು ಪ್ರೊವಿಷನಲ್ ಆರ್ಡರ್ನ ತೆಗೆದುಕೊಳ್ಳೋಕ್ಕೆ ಒಂದು ಎಲಿಜಿಬಲ್ ಆಗಿರುತ್ತೆ ಅಂತಕ್ಕಂಥದ್ದು. ರೈಟ್. ದ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. 97th ಕ್ವಶನ್, ಇನ್ ಕಂಟೆಕ್ಸ್ಟ್ ಆಫ್ ಬಾಯ್ಲರ್ ಅಟೆಂಡೆಂಟ್ ರೂಲ್ಸ್ ಅಥವಾ BA ರೂಲ್ಸ್ ಅಂತ ಕರೀತಾರೆ 2011, ಬಾಯ್ಲರ್ ಶಾಲ್ ಬಿ ಡೀಮ್ಡ್ ಟು ಬಿ ನಾಟ್ ಇನ್ ಯೂಸ್. ಸೊ ದ ಆಪ್ಷನ್ ಡಿ, ವೆನ್ ಫೈರ್ ಈಸ್ ರಿಮೂವ್ಡ್ and all the steam and water connections are closed. Right. So the option D is the right answer. So next one ಏನಪ್ಪ ಅಂತಂದರೆ 98th ಕ್ವಶನ್, ದಟ್ ಈಸ್ ಏನಪ್ಪ ಅಂದರೆ 98ನೇ ಕ್ವಶನ್ ನೋಡೋಣ. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ, ಪ್ರೊಫಿಷಿಯನ್ಸಿ ಸರ್ಟಿಫಿಕೇಟ್ ಆಫ್ ಇಂಜಿನಿಯರ್ ಕ್ಯಾನ್ ಬಿ ಕ್ಯಾನ್ಸಲ್ಡ್ ಪರ್ಮನೆಂಟ್ಲಿ ಇಫ್ ಹೋಲ್ಡರ್. ನೋಡಿ, ಯಾವುದೇ ಒಂದು ಏನಪ್ಪ ಅಂತಂದರೆ ಬಾಯ್ಲರ್ ಆಪರೇಷನ್ ಇಂಜಿನಿಯರ್ಗೆ ಕೊಟ್ಟಿರ್ತಕ್ಕಂತಹ ಒಂದು ಸರ್ಟಿಫಿಕೇಟನ್ನು ನಾವು ಒಂದು ಯಾವ ಒಂದು ಸಂದರ್ಭದಲ್ಲಿ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ, ಅಂದರೆ ಒಂದೊಂದು ಸತಿ ನಾವು ಅದನ್ನು ಕ್ಯಾನ್ಸಲ್ ಮಾಡಬೇಕಾಗಿ ಬರುತ್ತೆ. ಯಾವಾಗ ಆ ಒಂದು ಬಾಯ್ಲರ್ ಆಪರೇಷನ್ ಇಂಜಿನಿಯರ್ ಫೌಂಡ್ ಗಿಲ್ಟಿ ಇನ್ ಅಲಿಗೇಷನ್ಸ್ ಆಫ್ ನೆಗ್ಲಿಜಿಯನ್ಸ್ ಆಫ್ ಡ್ಯೂಟೀಸ್. ಯಾವಾಗ ಏನಪ್ಪ ಅಂತಂದರೆ ಈ ಒಂದು ಸರ್ಟಿಫಿಕೇಟನ್ನು ತೆಗೆದುಕೊಂಡಿರ್ತಾರೆ ಬಾಯ್ಲರ್ ಎಫಿಷಿಯನ್ಸಿ ಅಂತಕ್ಕಂಥದ್ದು, ಅದರ ಒಂದು ಕರೆಕ್ಟಾಗಿ ಒಂದು ಡ್ಯೂಟಿಯನ್ನು ಫಾಲೋ ಮಾಡದೆ ಏನಪ್ಪ ಅಂತಂದರೆ ಆ ಬಾಯ್ಲರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ರೂಲ್ಸ್ ರೆಗ್ಯುಲೇಷನ್ ನಾವು ಏನಪ್ಪ ಅಂತಂದರೆ ಅದರದ್ದು ಅಪೋಸಾಗಿ ಏನಾದರೂ ನಡೆದುಕೊಂಡಾಗ ಆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಸರ್ಟಿಫಿಕೇಟನ್ನು ಏನಪ್ಪ ಅಂತಂದರೆ ಕ್ಯಾನ್ಸಲ್ ಮಾಡುವಂಥ ಒಂದು ಸಿಚುವೇಶನ್ ಬರುತ್ತೆ. ಅಂದರೆ ಈ ಒಂದು ಫಸ್ಟ್ ಆಪ್ಷನ್ ಅಲ್ಲಿ ನಮಗೆ ಏನಪ್ಪ ಅಂತಂದರೆ ಅಪ್ಲಿಕೇಬಲ್ ಆಗುತ್ತೆ ಅಂತಕ್ಕಂಥದ್ದು. ಫೌಂಡ್ ಗಿಲ್ಟಿ ಇನ್ ಅಲಿಗೇಷನ್ಸ್ ಆಫ್ ನೆಗ್ಲಿಜೆನ್ಸ್ ಆಫ್ ಹಿಸ್ ಡ್ಯೂಟೀಸ್. ರೈಟ್. ನೆಕ್ಸ್ಟ್ ಒನ್ 99th, ಇನ್ ವಾಟರ್ ವಾಲ್ ಫರ್ನೇಸ್ ದ ಹೀಟ್ ಈಸ್ ಟ್ರಾನ್ಸ್ಫರ್ಡ್ ಟು ದ ವಾಟರ್ ವಾಲ್ ಬೈ. ನೋಡಿ, ಒಂದು ವಾಟರ್ ವಾಲ್ ಬಾಯ್ಲರಲ್ಲಿ ಅಂದರೆ ವಾಟರ್ ವಾಲ್ ಪೆನಲ್ ಏನು ಬರುತ್ತೆ ಅಂದರೆ ಇವ್ಯಾಪರೇಟರ್ ಕೊಯ್ಲ್ ಬರುತ್ತಾ, ಇವ್ಯಾಪರೇಟರ್ ಟ್ಯೂಬ್ಸ್ ಏನು ಬರುತ್ತಲ್ಲ ಒಂದು ಪೆನಲ್ಸು, ವಾಟರ್ ವಾಲ್ ಪೆನಲ್ ಅಂತ ಕರಿತೀವಿ. ಅಲ್ಲಿ ನಮ್ಮ ಫರ್ನೇಸ್ ಒಳಗಡೆ ಇರ್ತಕ್ಕಂಥ ಒಂದು ಹೀಟು ಯಾವ ರೀತಿ ಟ್ರಾನ್ಸ್ಫರ್ ಆಗುತ್ತೆ ಅಂತಕ್ಕಂಥದ್ದು ಒಂದು ಮೆಥಡನ್ನು ಕೇಳಿದ್ರಲ್ಲಿ, ದಟ್ ಈಸ್ ಬೈ ರೇಡಿಯೇಷನ್. ಅಲ್ಲಿ ಫರ್ನೇಸ್ ಒಳಗಡೆ ನಾವು ಕಂಬಷನ್ ನಡೀತಾ ಇರುತ್ತೆ ಒಂದು ಪ್ರೊಸೆಸ್ಸು, ಅದರಿಂದ ಹೀಟು ರೇಡಿಯೇಷನ್ ಮುಖಾಂತರ ಏನಪ್ಪ ಅಂತಂದರೆ ಟ್ಯೂಬ್ಗೆ ತಾಕದಾಗ ಏನಪ್ಪ ಅಂತಂದರೆ ಒಳಗಡೆ ಇರ್ತಕ್ಕಂಥ ನೀರು ಏನಪ್ಪ ಅಂತಂದರೆ ಕಾಯುತ್ತಲ್ಲ, ಸೊ ಆ ಒಂದು ಪ್ರೊಸೆಸ್ಗೆ ಏನಪ್ಪ ಅಂತಂದರೆ ನಾವು ದಟ್ ಈಸ್ ರೇಡಿಯೇಷನ್ ಅಂತ ಕರಿತೀವಿ. ದಟ್ ಈಸ್ the heat is transferred to the water wall by radiation. Right. So the option B is the right answer. Next one ಏನಪ್ಪ ಅಂತಂದರೆ steam is preferred medium for heating applications because
ಸ್ಟೀಮನ್ನು ನಾವು ಏನಕ್ಕೆ ಒಂದು ಹೀಟಿಂಗ್ ಅಪ್ಲಿಕೇಶನಲ್ಲಿ ಬಳಸ್ತೀವಿ ಅಂತಂದರೆ ಇಟ್ ಈಸ್ ಹ್ಯಾವಿಂಗ್ ದ ಹೈ ಲೇಟೆಂಟ್ ಹೀಟ್, ಈಸಿ ಟು ಕಂಟ್ರೋಲ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್, ಆ್ಯಂಡ್ ಟೆಂಪ್ರೇಚರ್ ಬ್ರೇಕ್ ಡೌನ್ ಈಸ್ ಈಸಿ. ಸೊ ದೀಸ್ ಆರ್ ಆಲ್ ದ ಆಪ್ಷನ್ಸ್. ಏನಪ್ಪ ಅಂತಂದರೆ ಫಾರ್ ಆಲ್ ದ ರೀಸನ್ಸ್ ಅಬೌವ್ ಸ್ಟೀಮ್ ಈಸ್ ಪ್ರಿಫರ್ಡ್ ಮೀಡಿಯಮ್ ಫಾರ್ ಹೀಟಿಂಗ್ ಅಪ್ಲಿಕೇಶನ್ಸ್, ರೈಟ್. ಸೊ ಎಲ್ಲ ಒಂದು ಏನಪ್ಪ ಅಂತಂದರೆ 3 ಆಪ್ಷನ್ಸ್ ಕೂಡ ನಾವು ಇಲ್ಲಿ ಏನಂತಂದರೆ ಒಂದು ಕರೆಕ್ಟಾಗಿರುತ್ತೆ. ಸೊ ದ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರಲ್ಲ ಫ್ರೆಂಡ್ಸ್, ಏನಂದರೆ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಿಮಗೆ ಒಂದು ಹೆಲ್ಪ್ ಆಗಲಿ ಅಂತ ನಾನು 50 ಅಂದರೆ ಒಂದು 50 ಕ್ವಶನ್ಗಳನ್ನು ಕವರ್ ಮಾಡಿರ್ತೀನಿ ನಾನು. ಸೊ ಇನ್ನಷ್ಟು ಹೆಚ್ಚಿನ ಒಂದು ಏನಪ್ಪ ಅಂತಂದರೆ ಒಂದು ಕ್ವಶನ್ಗಳನ್ನು ಇಲ್ಲಿ ಕವರ್ ಮಾಡಿ ಟ್ರೈ ಮಾಡ್ತೀನಿ. ಸೊ ಏನಾದರೂ ಡೌಟ್ಸ್ ಇದೆ ನೀವು ಏನಪ್ಪ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತೆ ನಾನು ಏನಪ್ಪ ಅಂತಂದರೆ ಒಂದು ಪೂರ್ಣವಾದ ವಿಡಿಯೋಗಳನ್ನು ನಿಮ್ಗೆ ಏನಪ್ಪ ಅಂತಂದರೆ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನೂ ಕೆಲವೊಂದು ಏನಪ್ಪ ಅಂತಂದು ಕೇಳಿದರೆ ಒಂದು ವಾಟರ್ ಏನಪ್ಪ ಅಂತಂದರೆ ಒಂದು ಸರ್ಕ್ಯುಲೇಷನ್ ಯಾವ ರೀತಿ ಇರುತ್ತೆ ಒಂದು ನಾವು ಮೇನ್ ರಿಸರ್ವಲ್ಲಿ ಅಂತಕ್ಕಂಥದ್ದು. ಸೊ ಅದನ್ನು ಏನಪ್ಪ ಅಂತಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಸೊ ಒಂದು ರಿಕ್ವೆಸ್ಟ್ ಬೇಸ್ ಏನಪ್ಪ ಅಂತಂದರೆ ಒಂದು ವಿಡಿಯೋ ಇರೋದ್ರಿಂದ ನೆಕ್ಸ್ಟ್ ಒಂದು ಇದ್ರಲ್ಲಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೆ ಏನಪ್ಪ ಅಂತಂದರೆ ಒಂದು BOE ಒಂದು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಇನ್ನೂ ಏನಪ್ಪ ಅಂತಂದರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನಷ್ಟು ಟೆಕ್ನಿಕಲ್ ವೀಡಿಯೋಸ್ಗಳನ್ನು ನಾನು ಏನಪ್ಪ ಅಂತಂದರೆ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.